ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ವಸ್ತು ನಿರ್ದೇಶನ ಸ್ಥಳ, ಅದಕ್ಕೆ ಸಂಬಂಧಪಟ್ಟ ವಚನದ ನಿರ್ವಚನ ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರು ಕೇಳಿದ್ರು, ನೀವು ದಿನ ಇಷ್ಟೊಂದು ಹೇಳ್ತೀರಿ, ಇಷ್ಟೊಂದು ಹೇಳಿದಾಗೂ ಕೂಡ ಏನಾಗ್ತದಪ್ಪ ಅಂದ್ರೆ ನೆನಪೇ ಇರಂಗಿಲ್ಲ. ನೆನಪು ಇರಂಗಿಲ್ಲ ಅಂತ ಎಲ್ಲ ಕೇಳ್ತೀವಿ, ಮರಿತೀವಿ, ಕೇಳ್ತೀವಿ, ಮರಿತೀವಿ. ನಿಮಗೆ ನೆನಪು ಇಟ್ಕೋತಿ ಯಾರು ಹೇಳ್ಯಾರ? ಏನು ನೆನಪಿಟ್ಕೊಳಕ್ ಹೋಗ್ಬೇಡ್ರಿ ನಾವಂತ. ನಿಮ್ಮೂರಾಗ ಮಳೆ ಬಂದಾಗ ಹೊಳಿ ತುಂಬಿ ಹರಿತಿರ್ತದ. ಆ ಬಂದ ನೀರೆಲ್ಲ ನಮ್ಮೂರಾಗೆ ಇರ್ಲತ್ ಇಟ್ಕೊಂಡ್ರೆ ಏನಾಗ್ತದ ಪರಿಸ್ಥಿತಿ? ಈ ನೀರು ಮುಂದಿನ ಊರಿಗೆ ಬಿಡಬಾರ್ದು ಅಂತಂದ್ರೆ ಹೆಂಗ? ಅದು ಬರ್ತದ ಹೋಗ್ತದ, ಹೋಗಾಗ ನಮ್ಮ ಊರಂದ ಹೊಲಸೆಲ್ಲ ಹೊತ್ಕೊಂಡು ಹೋಗ್ತವ. ಜ್ಞಾನ ಗಂಗೆ, ಅದು ಹರಿಯುವ ಗಂಗೆ, ಅದು ನಿಂತ ನೀರಲ್ಲ. ಅದು ಹರಿದು ಹೋಗುವಾಗ ನಮ್ಮ ಅಜ್ಞಾನ, ನಮ್ಮ ಪಾಪ, ಮರೆವು, ಅವಿವೇಕತನ ಏನದವ, ಈ ಸಂಸಾರ ಮೋಹ, ಇದನ್ನ ಕಿತ್ಕೊಂಡು ತಗೊಂಡು ಹೋಗ್ತದ. ಜ್ಞಾನಗಂಗೆ ಹೋಗ್ತದ. ಅದನ್ನ ಸಂಗ್ರಹ ಮಾಡ್ಕೊಳ್ಳುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಸುಮ್ಮನೆ ಕೇಳ್ತಿರ್ಬೇಕಷ್ಟೆ. ಅದನ್ನ ನೆನಪಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಎಲ್ಲಾರ ಹುಚ್ಚಾದಿರಿ ನೀವು. ತಲೆ ಯಾವಾಗಲೂ ಖಾಲಿ ಇರ್ಬೇಕಂತ ಹೇಳಿದೆ ನಾನು. ತಲೆ ಒಳಗೆ ಏನೇನು ಇರಬಾರ್ದು, ಯಾರ್ಯಾರು ಇರಬಾರ್ದು. ಆನಂದ ಒಂದು ಬಿಟ್ರೆ ಮತ್ತೊಂದು ಏನು ಇರಬಾರ್ದು. ಬರೀ ಆನಂದ, ಎಂಜಾಯ್, ಸಂತೋಷ ಇರ್ಬೇಕು. ದುಃಖ, ಚಿಂತಿ, ಭಯ, ಶಾಸ್ತ್ರ ವಾಸನೆ, ಮತ್ತಿನ್ಯಾವೇ ವಾಸನೆಗಳು ಯಾವ್ಯಾವ ಬೇಡ. ಸಂಸಾರ ವಾಸನೆಗಳು ಬೇಡ, ಏನೂ ಬೇಡ. ಸುಮ್ಮ ಆನಂದ 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 ಆನಂದ, ಮಸ್ತ್ ಮಜಾದಾಗಿರ್ಬೇಕು. ಅದಕ್ಕೆ ನೆನಪಿಟ್ಕೋಬೇಡ್ರಿ, ಮರ್ತು ಬಿಡ್ರಿ, ಎಲ್ಲ ಮರ್ತು ಬಿಡ್ರಿ ಅಂತ ಹೇಳ್ಬಿಟ್ಟೆ. ಈಗ ನಮ್ಗೆ ಏನಾರ ಕಷ್ಟ ಆಗ್ಯದಂದ್ರೆ ನೆನಪಿಟ್ಕೊಂಡಿದ್ದಕ್ಕೆ ಕಷ್ಟ ಆಗ್ಯದ. ಮರ್ತವನಿಗೆ ಏನು ಕಷ್ಟ ಇಲ್ಲ, ಮಸ್ತ್ ಆರಾಮ ನಾವು. ಎಲ್ಲ ನೆನಪುಗಳೇ ನಮಗೆ ತ್ರಾಸ ಮಾಡೋದು. ಅದಕ್ಕೆ ನೆನಪೇ ಇಟ್ಕೋಬಾರ್ದು, ಏನೇನು ನೆನಪಿಟ್ಕೋಬಾರ್ದು. ತನು ವ್ಯಸನ, ಮನ ವ್ಯಸನ, ಧನ ವ್ಯಸನ, ವಾಹನ ವ್ಯಸನ, ವಿಶ್ವ ವ್ಯಸನ, ಉತ್ಸಾಹ ವ್ಯಸನ, ಸೇವಕ ವ್ಯಸನ ಇಂತಿವು ಸಪ್ತ ವ್ಯಸನಗಳ ವಿವರ. ತನು ವ್ಯಸನವೆತ್ತಿದ್ದಲ್ಲಿ ವಸ್ತ್ರಾಭರಣ, ವೀಳ್ಯ, ಅನುಲೇಪಾದಿಗಳ ಬಯಸುತ್ತೀಯನು. ಮನವ್ಯಸನವೆತ್ತಿದಲ್ಲಿ ಹುಸಿ, ಕಳವು, ಪರದಾರ ಎಂಬ ಬಯಸುತ್ತೀಯನು. ಮೂರನೇದ್ದೇನದ? ಧನವ್ಯಸನ. ಧನವ್ಯಸನ ಅಂತಂದ್ರೆ ರೊಕ್ಕ, ಆಸ್ತಿ, ದವಸ ಧಾನ್ಯಗಳು, ಜನರಿಗೆ ಅವಶ್ಯಕತೆ ಇರುವಂತ ಪದಾರ್ಥಗಳು ಎಲ್ಲ ನನ್ನ ಹತ್ರನೇ ಸಂಗ್ರಹ ಇರಲಿ ಅಂತ. ಇದೆಂತ ನಿನಗೆ ಏಟ್ಬೇಕು ಆಟ ನೀನು ಇಟ್ಕೊಳ್ಳೋದು ಬಿಟ್ಟು ಎಲ್ಲ ನನ್ನ ಬಲ್ಲೇ ಇರಲಿ. ನಿನ್ನ ಒಬ್ಬನಿಗೆ ರೆಕಾರ್ಡ್ ಮಾಡಿ ಅವನಿಗೆ ಏನು ಭಾರಿ ದೊಡ್ಡ ವ್ಯಕ್ತಿ ಅನ್ನಂಗ ಫೇಸ್ಬುಕ್ನಾಗ ಹಾಕ್ಯಾರ. ಮೊದಲಿನ ಗಾಡಿಗಳೆಲ್ಲ ಚಲೋ ಗಾಡಿಗಳದಾವ ಮನ್ಯಾಗ, ಎಲ್ಲ 2 ವೀಲರ್ಸ್ ಗಾಡಿ ಎಲ್ಲರ ಮನ್ಯಾಗ ಅದಾವ. ಪೆಟ್ರೋಲ್ ಹಾಕಿ ನಡೆಸಂತ ಗಾಡಿ, ಅಗದಿ ಗಟ್ಟಿಮುಟ್ಟಾದ ಗಾಡಿಗಳದಾವ.
ಅದ್ರ ಮೇಲೆ ಕುಂತರ ಶೋಭಾಯಮಾನ ಚಂದವ ಗಾಡಿಗಳು. ಆ ಎಲ್ಲ ಗಾಡಿಗಳು ಮನ್ಯಾಗ ಇಟ್ಟಾರ. ಆ ಸರ್ಕಾರದವ್ರು ಕರೆಂಟ್ ಪುಕ್ಷಟೆ ಕೊಟ್ಟಾರನ್ನ ಆಶಾಕ ಏನ್ ಮಾಡ್ಯಾರ, ಅವು ನಾಯಿ ಕುನಿ ಇದ್ದಂಗ ಅದಾವ. ಅವು ಬ್ಯಾಟ್ರಿ ಮೇಲೆ ನಡೆಯೋ ಗಾಡಿಗಳು, ಅದ್ರ ಮೇಲೆ ಕೂತ್ ತಿರುಗಾಡ್ಲಕತ್ತಾರ ಕರೆಂಟಿನ ಇದ್ರಾಗ. ಅದು 1,10,000ದಿಂದ 1,30,000 ತನ ಅದಾವ ಬ್ಯಾಟ್ರಿ ಗಾಡಿಗಳು. ಅದ್ರ ಮೇಲೆ ಕೂತರ ಗಾಡಿನೂ ಚಂದಿಲ್ಲ, ಕೂತವನು ಚಂದ ಕಾಣಂಗಿಲ್ಲ. ಏನಪ್ಪ ಎಂತ ಗಾಡಿ ಮೇಲೆ ಹೆಂಗ ರಾಜ ಬಂದಂಗ ಬರ್ತಿದ್ದಿ, ಇದೇನ್ ಹಿಂಗ್ ಕುಂತ ಬರ್ತಿತ್ತು. ಅವು ಸರ್ಕಸ್ನಾಗ ಗೋರಿಲ್ಲಗಳು ನಡೆಸ್ತಾವ್ರು, ಸೈಕಲ್ಗಳು ಹಂಗ್ ಕಾಣಿಸ್ತಾರ. ಅವ್ರದ್ದು ದಪ್ಪ ಎತ್ತರನವರೆಲ್ಲ ಕರೆಂಟ್ ಪುಕ್ಷಟೆ ಸಿಗ್ತದ ಆಸೆಕ ಸಣ್ಣ ಸಣ್ಣ ಗಾಡಿ ತಗೊಂಡು ಅದ್ರ ಮೇಲೆ ಹಂದಿ ಮರಿ ಕೂತಕ್ಕೆ ಓಡ್ಯಾರ. ಇವೆಲ್ಲ ಏನಿವೆಲ್ಲ ದುರಾಸೆಗಳು. ಇಲ್ಲಿ ಎದಕ್ಕೆ ಹೇಳಕತ್ತೀನಿ ಇದು ಅಂತಂದ್ರೆ, ನಿನ್ನೆ ಒಬ್ಬ ಏನ್ ಮಾಡ್ಯಾನ, 1,10,000 ಬರೇ ಕಾಯಿನ್ಸ್ ಕೊಟ್ಟಾನಂತ. ಕಾಯಿನ್ಸ್, ನಾಣ್ಯಗಳು, 10 ರೂಪಾಯಿ 5 ರೂಪಾಯಿ ನಾಣ್ಯಗಳು ಕೊಟ್ಟಕ್ಕೆ ತಗೊಂಡಾನಂತ. ಅಂದ್ರ ಅಷ್ಟು ನಾಣ್ಯಗಳ ಸಂಗ್ರಹ ಮಾಡ್ಯಾನಂತಂದ್ರ ಅವನಿಗೆ ಒದ್ದ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕ ಬೇಡ? ಅವ ಭಾರಿ ದೊಡ್ಡ ಸಾಧನೆ ಮಾಡ್ಯಾನಂಗೆ ತೋರಿಸ್ತಾರ. ಅಷ್ಟು ದುಡ್ಡು ಒಂದ್ ಕಡೆ ಕಲೆಕ್ಷನ್ ಆಗ್ಯದಂತಂದ್ರ ಎಲ್ಲರಿಗೂ ಕಾಯಿನ್ಸ್ ಸಮಸ್ಯೆ ಆಗಿರ್ತದಲ್ರಿ. ಎಲ್ಲರಿಗೂ ಚೇಂಜ್ಗಳ ಸಮಸ್ಯೆ ಆಗ್ತದಲ್ಲ. ಚೇಂಜ್ ಇಲ್ಲ ಅಂತ ಜನ ಒದ್ದಾಡ್ತಿರ್ತಾರ. ಒಬ್ಬ ಲಕ್ಷಗಟ್ಟಲೆ ಚೇಂಜ್ ಮನೆಗೆ ಸಂಗ್ರಹ ಮಾಡ್ಕೊತಾನ ಅಂದ್ಮೇಲೆ ಅವನಿಗೆ ಶಿಕ್ಷೆ ಆಗ್ಬೇಕಾ ಬೇಡ? ಮತ್ತೆ ದೊಡ್ಡ ನೋಟ್ ಸಂಗ್ರಹ ಮಾಡೋರು ಒಂದ್ ಕಡೆ ಇದ್ರ ಚಿಲ್ಲರ್ ಜಮಾಯಿಸ್ಕೊಳ್ಳಿಕ್ಕೆ ಜನರಿಗೆ ತೊಂದರೆ ಕೊಡಂತ ಚಿಲ್ಲರ್ ನನ್ನ ಮಕ್ಕಳು ಅವ್ರ ಎಂತವ್ರು ಇರ್ಬೇಕು. ಅವನ್ ಕಾಯಿನ್ಸ್ಗಳು ಒಂದು ಮಂಚ ಇಟ್ಟಂಗಿಟ್ಟಾರ. 1,10,000 ರೂಪಾಯಿದು ಮಂಚ ಒಟ್ಟಿದಂಗೆ ಒಟ್ಟಾರ ಕಾಯಿನ್ಗಳು. ಹಿಂಗ್ ಒಂದ್ರ ಮೇಲೆ ಒಂದು ಒಟ್ಟಿ ಅದ್ರ ಫೋಟೋ ತೆಗೆದು ಕಾಯಿನೇ ಕೊಟ್ಟಿ ಚಿಲ್ಲರ್ ತಗೊಂಡು ಇದು ಗಾಡಿ ತಗೊಂಡ. ಅದು ದೊಡ್ಡದ, ಅದು ಸಮಾಜಕ್ಕೆ ಹತ್ತಕ ಕೆಲಸ. ಅದು ಸಮಾಜ ದ್ರೋಹ, ಸಮಾಜಕ್ಕೆ ತೊಂದರೆ ಮಾಡಿದಂಥದ್ದು. ಅವನಿಗೆ ಒಳಗಾಕಿ ಅರೆಸ್ಟ್ ಮಾಡ್ಬೇಕು. ಇಷ್ಟು ಕಾಯಿನ್ ಯಾಕೆ ಸಂಗ್ರಹ ಮಾಡ್ಕೊಂಡಿದ್ದೀನಿ, ನೋಟುಗಳು ಇದ್ದಿದ್ದಿಲ್ಲ ನಿನಗ? ಸಮಾಜಕ್ಕೆ ದ್ರೋಹ ಆಗಬಾರ್ದ್ರಿ. ಯಾವುದೇ ಆಗಲಿ ಸಮಾಜಕ್ಕೆ ಉಪಯೋಗ ಆಗುವಂತ ಪದಾರ್ಥಗಳು ಅವಶ್ಯಕತೆಗಿಂತ ಹೆಚ್ಚು ನಮ್ಮ ಹತ್ರ ಸಂಗ್ರಹ ಮಾಡಿದ್ರೆ ಅದು ವಿಷ. ಚಾಣಕ್ಯನೇ ಹೇಳ್ತಾನೆ, ಪಾಯ್ಸನ್. ನಿಮ್ಮ ಮನೆಗೆ ಅದು ಪಾಯ್ಸನ್ ಇದ್ದಂಗೆ. ಎಷ್ಟೋ ಮಂದಿದು ಶಾಪ ಪಾಪ ಅದ್ರ ಜೊತೆಗೆ ಇರ್ತದೆ ಸಂಗ್ರಹ ಮಾಡಿದ್ರೆ. ನಮ್ಗೆ ಏಟ್ಬೇಕು ಅಷ್ಟು ಅವಶ್ಯಕತೆಗೆ ತಕ್ಕಂತೆ ನಮ್ಮಲ್ಲಿ ಇರ್ಬೇಕಪ್ಪ, ಅಷ್ಟು ಕಾನ್ಫಿಡೆನ್ಸ್. ಅನಾವಶ್ಯಕ ಸಂಗ್ರಹಣೆ ಪಾಯ್ಸನ್ ಅಂತಾರೆ. ಇದು ಧನ ವ್ಯಸನ. ಶರೀರದೊಳಗ ಎಲ್ಲರೇ ಬ್ಲಡ್ ಬ್ಲಾಕ್ ಆಯ್ತಂತಂದ್ರ ಎಂತ ಅನಾಹುತ ಆಗ್ತದ. ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತದ. ಹಾರ್ಟ್ ಬ್ಲಡ್ ಮೈ ತುಂಬಾ ಹರಿಸ್ತಿರ್ತದ. ಇಡೀ ಅಂಗಾಲ ಹಿಡಿದು ಹಳ್ಳೆತಿ ತನಕ ಅದು ಹಾರ್ಟ್ ಫೋರ್ಸ್ಲಿಂತ ಬ್ಲಡ್ ಕ್ರಾಸ್ ಮಾಡ್ತಿರ್ತದ. ಅಂಥದ್ದು ಎಲ್ಲೋ ಒಂದು ಕಡೆ ಬ್ಲಡ್ ಬ್ಲಾಕ್ ಆಯ್ತು ಅಂತಂದ್ರ ಹಾರ್ಟ್ ಮೇಲೆ ಲೋಡು, ಹಾರ್ಟಿಗೆ ಲೋಡ್ ಬಿತ್ತಂದ್ರೆ ಬ್ರೇನ್ ಮೇಲೆ ಲೋಡು, ಬ್ರೇನಿಗೆ ಲೋಡ್ ಬಿದ್ರೆ ಕಿಡ್ನಿ ಮೇಲೆ ಓಸು ಕೂಡಿ ಲಿವರ್ ಕೆಡಿಸಿ ಜೀವ ಹೋಗಂಗ ಮಾಡಿರ್ತಾವ. ಅದಕ್ಕೆ ಬ್ಲಡ್ ಕ್ಲಾಟ್ ಆದ್ರ ಆರೋಗ್ಯಕ್ಕೆ ಹಾನಿ, ಮತ್ತೆ ದುಡ್ಡು ಕ್ಲಾಟ್ ಮಾಡಿದ್ರೆ ಸಮಾಜಕ್ಕೆ ಹಾನಿ. ಒಟ್ಟ ದುಡ್ಡು ಸಂಗ್ರಹ ಇರಬಾರ್ದು. ಮನೆಯಾಗ ಸುಮ್ನೆ ಇಟ್ಕೊಂಡು ಕುಂತಿರಬಾರ್ದು. ಏನು ಹೆಣ್ಮಕ್ಳ ಬಲ್ಲಿ ಎಷ್ಟು ಒಂದು 20,000 30,000 ರೂಪಾಯಿದಷ್ಟು ಇಡ್ಬೇಕು. ಭಾಳ ಆದ್ರೆ 50,000 ರೂಪಾಯಿ ಮನ್ಯಾಗ. ಲಕ್ಷಗಟ್ಲೆ ಮನೆಯಾಗ ಇಡ್ಬೇಕನ್ನಂಥದ್ದು ಏನಿರ್ತದ? ಏನಂತದ್ದು ಸಮಸ್ಯೆ ಇರ್ತದ? ಒಂದು 10-20,000 ರೂಪಾಯಿ ಹೆಣ್ಮಕ್ಳ ಬಲ್ಲಿ ಇತ್ತಂತಂದ್ರ ಯಾವಾಗ ಅಲ್ಲಿ ನಮ್ಮ ಗಂಡ್ಮಕ್ಳ ಬಲ್ಲಿ ಒಮ್ಮೊಮ್ಮೆ ಇರ್ತಾವ, ಒಮ್ಮೊಮ್ಮೆ ಇರಂಗಿಲ್ಲ. ಇಟ್ಕೋರಿ ಅಂತೇಳಕ್ಕೆ ನಾವೇ ಕೊಟ್ಟಿರ್ಬೇಕು. ಅವರೇ ಇಟ್ಕೊಳ್ಳಿ, ನಾವರೇ ಕೊಟ್ಟಿರ್ಲಿ, ಏನಾರೇ ಮಾಡ್ಲಿ. ಒಂದು 10-20,000, ಮ್ಯಾಕ್ಸಿಮಮ್ 50,000 ಮನೆಯೊಳಗೆ ಆಲ್ಮರಾಗ ಲಕ್ಷಗಟ್ಲೆ ಕೋಟಿಗಟ್ಲೆ ಜಮಾ ಮಾಡ್ತಾರಂತಂದ್ರ ಅವರು ದುಡ್ದು ದುಡ್ಡಲ್ಲ. ಅದು ಬ್ಯಾಂಕಿನಾಗ ಇಡ್ಲಕ್ಕೂ ಯೋಗ್ಯ ಇಲ್ಲ. ಮನ್ಯಾಗ ಇಟ್ರು ಸಮಾಜಕ್ಕೆ ಹಾನಿ. ಸರಿಯಾಗಿ ದುಡ್ಡು ಇತ್ತು ಅಂತಂದ್ರ ಅದು ಇಡ್ಲಕ್ಕ ಆಗಂಗೆ ಇಲ್ಲ. ಅದು ಹರಿತಿರ್ತದೆ. ಎಲ್ಲರ ಒಂದ್ ಕಡೆ ಬ್ಯಾಂಕಿನಾಗ ಇಟ್ಟರೆ ಅದು 4 ಮಂದಿಗೆ ಉಪಯೋಗ ಆಗ್ತದೆ. ನಿಮಗೆ ಬೇಕಾದ್ರೆ ನಿಮಗೆ ಕೊಡ್ತಾರೆ. ಅಂದ್ಬಿಟ್ಟು ಅನಾವಶ್ಯಕ ಸಂಗ್ರಹ, ಧನ ವ್ಯಸನ ಇದು ಇರಬಾರ್ದಂತ. ಇದು ಸಂಗ್ರಹ ಮಾಡಿ ಇಟ್ಕೋಬೇಕು ಅನ್ನಂತ ಬುದ್ಧಿ ಇರಬಾರ್ದು ಅನ್ನೋದೇ ಹೇಳ್ತಾರೆ. ಮತ್ತೆ ವಾಹನ ವ್ಯಸನ ಅಂತ ಬರ್ತದೆ. ವಾಹನ ವ್ಯಸನ
5 ವರ್ಷ ಆಗಂಗಿಲ್ಲ ಗಾಡಿ ತಗೊಂಡು ಮಾರಿಬಿಡ್ತಾನ, ಮತ್ತೊಂದು ತಗೋತಾನ. 5 ವರ್ಷ ಆಗಂಗಿಲ್ಲ ಗಾಡಿ ತಗೊಂಡು ಮಾರಿ ಮತ್ತೊಂದು ತಗೋತಾನ, ಗಾಡಿ ತಗೊಂಡು ಮಾರಿ ಮತ್ತೊಂದು ತಗೊಂಡು. ಆ ಗಾಡಿದೇ ಒಂದು ಚಟ ಬರೇ ಶೋಕಿ ಇರ್ತದ. ಇಲ್ಲಿ ನಮ್ಮ ಹತ್ರ ಒಬ್ಬ ಅವನ ಚಂದ್ರಣ್ಣ ಅಂತೇಳಿ 7-8 ಕಾರ್ ಅದಾವ. ಅವನು ಮದ್ವಿನೇ ಆಗಿಲ್ಲ ಒಂದು. 8 ಕಾರ್ ಅದ, ಮದ್ವಿ ಇಲ್ಲ, ಏನೂ ಇಲ್ಲ. ಮದ್ವಿ ಏನ್ ಮಾಡ್ತೀರಿ ಮದ್ವಿ? ಈ ಕಾರ್ ತಗೊಂಡಿದಲ್ಲ ಚಂದ್ರಣ್ಣ, ಏನ್ ಮಾಡ್ತೀಯ ಅಂತ ಕೇಳಿದ್ರ ಏನಿಲ್ಲ, ಟ್ಯಾಕ್ಸಿಗಾರೆ ಏನಿಲ್ಲ, ದಿನ ಒಂದ್ ತಗೊಂಡು ನಾನೇ ಅಡ್ಡಾಡ. ಇವತ್ತೊಂದು ಕಾರ, ನಾಳೆಗೊಂದು ಕಾರ, ವೆರೈಟಿ ಕಾರ. ಇದಕ್ಕೇನಂತಾರ ವಾಹನ ವೇತನ. ಮನಿ, ಸ್ವಂತ ಮನಿ ಅದ, ತಾಯಿ ಮಗ ಇಬ್ರೇ ಅದರ, ಜಗ್ಗಿ ಕಾರ್ಗಳು. ಯಾವಾಗನು ಆ ಕಾರನ್ನ ಎಷ್ಟು ಚಂದ ಬಟ್ಟಿ ತೊಯಿಸಿ ಅದನ್ನ ಒರೆಸೋದು, ತೊಳೆಯೋದು, ಕಾರ್ ತೊಳೆಯೋದು, ಕಾರ್ ಒರೆಸೋದು, ಮೇಲೆ ಕೆಳಗೆ ಕೂತದ್ರ ರಿಪೇರಿ ಮಾಡ್ಕೊಳ್ಳೋದು. ಒಟ್ಟ ಅದು ಒಂಥರ ಚಟ, ಗಾಡಿಗಳ ಚಟ. ಮೊದಲಿನ ಕಾಲದಾಗ ಕುದುರೆಗಳ ಚಟ ಇತ್ತತ್ತು. ಅಂತ ಕುದುರೆ ತರ್ಬೇಕು, ಇಂಥ ಕುದುರೆ ತರ್ಬೇಕು, ಕುದುರೆ ಆನೆ, ಒಂಟೆ, ಕುದುರೆ ಇವೇನು ಸವಾರಿ ಮಾಡ್ಲಕ್ ಬಳಸ್ತಾರಲ್ಲ, ಅವು ಭಾರಿ ಇದ್ದು ಅಂತ. ಅದ್ರ ಮೇಲೆ ಬಲೆ ಪ್ರೀತಿ, ಗಾಡಿ ಮೇಲೆ ಬಲೆ ಪ್ರೀತಿ, ಬಲೆ ಜೀವ ಗಾಡಿಗಳ ಮೇಲೆ, ವಾಹನಗಳ ಮೇಲೆ. ಮನುಷ್ಯಾಗ ವಾಹನದ ಮೇಲೆ ಅತಿ ಮೋಹ ಆಯ್ತಂತಂದ್ರ ಅದ್ರ ಸಲುವಾಗಿ ಏನೆಲ್ಲ ಮಾಡ್ಲಕ್ ತಯಾರಾಗ್ತಾನ. ಚಲೋ ಮಾಡೆಲ್ ಏನಾರ ಸಿಕ್ತು, ಹಳಿ ಮಾಡೆಲ್ ಸಿಗಲ್ಲ ತೊಗರಿ, ಹೊಸ ಮಾಡೆಲ್ ಬಂದು ತೊಗರಿ ಅಂದ ಕೂಡ್ಲೆ ನಾವು ಬ್ಯಾಲೆನ್ಸ್ ಔಟ್ ಆಗಿಬಿಡ್ತಾವ. ಅಂತ ಮನುಷ್ಯ ಒಬ್ಬ ಏನ್ ಮಾಡಿದ್ನಂತ, ಕುದುರೆ ಮೇಲೆ ಹೋಲಕ್ ಹತ್ತಿದ್ನಂತ. ನಮ್ಮ ಕೊಪ್ಪಳದ ಗವಿಮಠದ ಜಗದ್ಗುರುಗಳು ಹೇಳಿದ ಮಾತಿದ್, ಗವಿಸಿದ್ದೇಶ. ಕುದುರೆ ಮೇಲೆ ಹೋಲಕ್ ಹತ್ತಿದ್. ನಮ್ ಕಾಲೇಜಿಗೆ ಕರ್ಸಿದ್ರು ಒಂದ್ಸಾರಿ ಅವ್ರಿಗೆ, ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಸ್ವಾಮಿಯರಿಗೆ. ಬಂದಾಗ ಅವ್ರು ಹೇಳಿದ್ರಿ ಈ ಮಾತ, PhD ಅಂತ ಸಾಯ್ತಿರಿ, ಏನ್ PhD ನಿಮ್ದು ಅಂತೇಳಿ. ಹಿಂಗ ಹೋಗ್ತಾ ಇರ್ಬೇಕಾದ್ರ ಒಂದು ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ರಂತ. ಏನಪ್ಪ, SSLC ಅಂದ್ರೆ ಇಷ್ಟು ರೊಕ್ಕ ಸರ್ಟಿಫಿಕೇಟ್, PUCಗೆ ಇಷ್ಟು ರೊಕ್ಕ ಸರ್ಟಿಫಿಕೇಟ್ ಕೊಡ್ತೀವಿ, ಡಿಗ್ರಿಗೆ ಇಷ್ಟು ರೊಕ್ಕ. ಒಂದಿವ್ಸ ಬಂದವ್ ನೋಡ್ರಿ, ಈಗಿನ ಕಾಲದಾಗ ಆನ್ಲೈನ್ ಅತ್ ಮ್ಯಾಲ ಹಾಕೊಂಡಿರ್ತಾರ ಬೋರ್ಡ್, ಒಳಗೇನಿಲ್ಲ, ರೊಕ್ಕ ತಗೊಂಡು ಸರ್ಟಿಫಿಕೇಟ್ ಕೊಟ್ಬಿಡ್ತಾರ. ಯೋಗ್ಯತೆ ಇರ್ಲಿ ಬಿಡ್ಲಿ ಸರ್ಟಿಫಿಕೇಟ್ ಕೊಡಂತವ್ ಬಂದವ್. ಸುಮ್ನೆ ಹೊರಗ ಎಕ್ಸ್ಟರ್ನಲ್ ಅಂತೇಳಿ ಕುಂದರ್ಸಿ ಕಾಪಿ ಮಾಡಿ ಪರೀಕ್ಷೆ ಬರೆಸ್ತಾರ. ಆಮೇಲೆ ಅದೇ ಒಯ್ದು ಯೂನಿವರ್ಸಿಟಿ ಕ್ವಾಟಕ್ಕೆ ಮಾರ್ಕ್ಸ್ ಹಾಕೊಂಡು ಬಂದ್ಕೆ ಇವ್ರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರ. ಏನೋ ಮಾಡ್ತಾರ ಅವೆಲ್ಲ. ಕಂತ್ರಿ ಕೆಲಸಗಳು ಮಾಡ್ತಾರೆ. ಮತ್ತೆ ರೆಗ್ಯುಲರ್ ಕಾಲೇಜ್ ಅಟೆಂಡ್ ಆಗವ್ರೆ ಕಂತ್ರಿ ಕೆಲಸ ಮಾಡ್ತಾರೆ, ಮತ್ತೆ ಶಾಲೆ ಅಟೆಂಡ್ ಆಗಲಾರ್ದವ್ರು ಮತ್ತೆ ಅವ್ರೇನ ಏಟ್ ಮಾಡ್ತಾರೆ, ಅಟ್ಟೇನೋ ಮಾಡ್ತಾರ. ಅದ್ರ ಮೇಲೆ ದೊಡ್ಡ ಮಂದಿ ಭಾರಿ ದೊಡ್ಡ ಶ್ರೀಮಂತರಾಗ್ಯಾರ, ಜಗ್ಗಿ ಮನಿ ಕಟ್ಟಿಸ್ಕೊಂಡಾರ, ಜಗ್ಗಿ ಆಸ್ತಿ ಮಾಡ್ಯಾರ. ಈಗ ನನಗೊಂದು ಡಿಗ್ರಿ ಸರ್ಟಿ ಬೇಕು ಅಂದ ಕೂಡ್ಲೇನೋ 40,000 ಕೊಡು, 50,000 ಕೊಡು. ಅದು ಹೆಂಗಾರ ಮಾಡಿ ತರ್ತಾರ. ನಮ್ಮ ಹೆಸರಿನ ಸರ್ಟಿಫಿಕೇಟ್, ITI ಬೇಕಂದ್ರೆ ತರ್ತಾರ, ಏನೇನೋ ಮಾಡ್ತಿರ್ತಾರ. ನನಗ ಡಾಕ್ಟರೇಟ್ ಕೊಡ್ತೀನಿ ಅಂತ ಒಂದು 10 ಲೆಟರ್ ಬಂದವ ಮನಿಗೆ, ನಿಮಗೆ ಡಾಕ್ಟರೇಟ್ ಕೊಡ್ತೀವಿ. ಅದಕ್ಕ 1 ಲಕ್ಷ ಕೊಡ್ರಿ, 80,000 ಕೊಡ್ರಿ, 60,000 ಕೊಡ್ರಿ, 25,000 ಕೊಡ್ರಿ, ಕಡೆಗೆ 30,000ಕ್ಕೆ ಬಂದು ನಿಂತಾರ. ನನಗೆ ನೋಡಪ್ಪ 4,478 ರೂಪಾಯಿ ಪೆನ್ಷನ್ ಅದ, 3,000 ರೂಪಾಯಿ ಕೊಡ್ತೀನಿ, 1,500 ನಾ ಇಟ್ಕೋತೀನಿ ಅಂತ ಕೇಳಿ ನನಗೆ. 3,000 ರೂಪಾಯಿ ಕೊಡ್ತೀನಿ, ನಿನ್ ಪೋಸ್ಟೇಜ ಪ್ರಿಂಟಿಂಗು ಏನು ಲಾಸ್ ಇಲ್ಲ, ಒಂದು ಕೊಡು ಅಂತ ಹೇಳಿದ್ರೆ 3,000ಕ್ಕೆ ಆಗಲ್ಲ, 30,000 ಕೊಡಬೇಕು. ಅವ್ರ ಅದು ತಗೊಂಡು ಏನ್ ಮಾಡ್ಬೇಕು ನಾವು? ನಮ್ಗೆ ಅದಕ್ಕೆ ಬೇಕು. ಅದಕ್ಕೇನಾಯ್ತು, ಅದು ಅವನ ಅಂಗಡಿಗೆ ಹೋದ, ಏನ್ ಸರ್ಟಿಫಿಕೇಟ್ಗಳು ಇವು ಅಂತಂದ್ರೆ ಹಿಂಗ SSLC ಇಷ್ಟು, PUCಗೆ ಇಷ್ಟು, ಡಿಗ್ರಿಗೆ ಇಷ್ಟು, MA ಅವು PG ಕೋರ್ಸ್ಗಳಿಗೆ ಇಷ್ಟು, ಇಂಜಿನಿಯರಿಂಗ್ ಮೆಡಿಕಲ್ಗೆ ಇಷ್ಟು ಎಲ್ಲ ಎಲ್ಲಕ್ಕಿಂತ ಅವೆಲ್ಲ ಹೇಳ್ಬೇಡ್ರಿ. ಎಲ್ಲಕ್ಕಿಂತ ದೊಡ್ಡ ಡಿಗ್ರಿ ಯಾವ್ದದ? ದೊಡ್ಡ ಸೌಕರ್ಯ ಇದ್ದ ಎಲ್ಲಕ್ಕಿಂತ ದೊಡ್ಡ ಡಿಗ್ರಿ 1 ಲಕ್ಷ ರೂಪಾಯಿ ಅದ.
ಆಯ್ತು 1,00,000 ಕೊಡ್ತೀನಿ, ಒಂದು PhD ಕೊಟ್ಟು ಬಿಡ್ರಿ ಆಯ್ತಂತೇಳಿ ಒಂದು PhD ತಗೊಂಡ. ಖರೀದಿ ಆಯ್ತು. ಆದ್ರೆ ಅವನಿಗೆ ಏನಿತ್ತು? ವಾಹನ ವ್ಯಸನ. ನನ್ನ ಪ್ರತಿಯೊಂದು ಕೆಲಸಕ್ಕೆ ನನಗೆ ಆಸರಾಗಿದ್ದು ಇದು ಕುದುರೆ. ಈ ಕುದುರೆನೇ ಇಲ್ಲ ಅಂತಂದ್ರ ನಂದು ಒಂದು ಕೆಲಸ ಆಗ್ತಿದ್ದಿಲ್ಲ. ನಾ ಇವತ್ತೇನಾರೇ ಡೆವಲಪ್ ಆಗಿ ಒಂದು ಪರಿಸ್ಥಿತಿ ಸ್ಟೇಜ್ನಾಗ ಅದೀನಿ ಅಂದ್ರ ನನಗ ಈ ಗಾಡಿ ಈ ಕುದುರೆಲಿಂತ ನಂದೆಲ್ಲ ಚಂದ ನಡೆದದ. ಈಗ ನಿಮ್ಗೆ ಗಾಡಿ ಸರ್ವಿಸಿಂಗ್ ಹಾಕಿದ ದಿವ್ಸ ಗೊತ್ತಾಗ್ತದ ನಿಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಏನಂತೇಳಿ. ಗಾಡಿ ಸರ್ವಿಸ್ ಮಾಡ್ಲಕ್ ಕೊಟ್ಟಿರ್ತೀರಲ್ಲ, ಕೊಟ್ಟ ಹೊತ್ನಾಗ ಅವತ್ತೊಂದಿನ ಹೆಂಗೋ ಕಂಟ್ರೋಲ್ ಮಾಡಿ ಮನ್ಯಾಗ ಸುಮ್ ಇರ್ತೀರಿ. ಅವ ಏನಾರೇ ಇಲ್ಲ ಸರ್ ಇವತ್ತು ಸರ್ವಿಸಿಂಗ್ ನಿಮ್ ಗಾಡಿ ಆಗಿಲ್ಲ ನಾಳೆ ಕೊಡ್ತೀವಿ ಅಂತಂದ್ರೆ ಏನೋ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂಗ ಆತಿರ್ತದ. ಅಯ್ಯೋ ಈ ನಾಳೆಗೂ ಗಾಡಿ ಸಿಗೋದ ಡೌಟ್ ಅನ್ನಕತ್ತಾರ. ನಾವ್ ಹೆಂಗ್ ಮಾಡ್ಬೇಕು, ಎಲ್ಲಿ ಅಡ್ಡಾಡ್ಬೇಕು, ಎದಕ್ಕೆ ಅಡ್ಡಾಡ್ಬೇಕು? ಸುಮ್ ಮನ್ಯಾಗ ಉಂಡಿರ್ಬೇಕು. ಏನ್ ದೊಡ್ಡಕ್ಕೆ ಏನಂತ ದೊಡ್ಡ ವ್ಯವಹಾರ ನಡೆದಿರ್ತ. ಸುಮ್ನೆ ಟೆನ್ಷನ್ ಮಾಡ್ಕೋತೀವಿ. ಗಾಡಿ ಇಲ್ಲ ಪ್ಲಸ್ ಮೊಬೈಲ್ ಇಲ್ಲ, ಇವೆರಡು ಬಿಟ್ರೆ ಮನುಷ್ಯ ಉದ್ಧಾರ ಆತನ. ಅಲ್ಲಿ ತನಕ ಆಧ್ಯಾತ್ಮ ಸಾಧನೆ ಸರಿಯಾಗಿ ಆಗಂಗಿಲ್ಲ. ಮೊಬೈಲು ಗಾಡಿ ಇವೆರಡು ಬಿಡ್ಬೇಕು. ಅದಕ್ಕೇನಾಯ್ತು, ಅವ ಏನ್ ಮಾಡ್ದ, ತಲೆಯಾಗ ಬಂದ್ಬಿಡ್ತವನಿಗೆ ಕುದುರೆ ವಾಹನ ವ್ಯಸನ ಇರ್ತದ. ಅವನು ಕುದುರೆಗೂ ಒಂದು PhD ತಗೊಂಡ್ಬಿಟ್ರಾಯ್ತಲ್ಲ ಅಂತ ಮುಂದಕ್ಕೆ ಹೋಗಿದ್ದ, ಬಹಳ ಮುಂದೆ ಹೋಗಿದ್ದ. ಮತ್ತೆ ವಾಪಸ್ ಓಡಿ ಬಂದ. ನಡಿ ವಾಪಸ್ ಹೋಗಮ್ಮ, ನಿನಗ ಒಂದು PhD ಕೊಡಿಸೇ ಬಿಡ್ತೀನಿ ಅವನ. ನನಗೊಂದು ಕೊಟ್ಟಾರ, ನಿನಗ ಒಂದು ಇಬ್ರು ಡಾಕ್ಟರ್ ಆಗಿಬಿಡ ಇಬ್ರು ಅಂತೇಳಿ ಆ ಕುದುರೆ ಮೇಲೆ ಬಲೆ ಪ್ರೀತಿ ಇರ್ತಾನ. ಒಳ್ಳೆ ಹೋಗಿ ಏನ್ ಕೇಳ್ತಾನ, ನಮ್ ಕುದುರೆಗೆ ಇನ್ನೂ ಒಂದು PhD ಕೊಡ್ರಿ, ಇನ್ನೂ ₹1,00,000 ಕೊಡ್ತೀನಿ, ಇನ್ನೂ ಒಂದು PhD ಕೊಡ್ರಿ. ಈಗ ನಿಮಗ್ ಒಂದು ಕೊಟ್ಟಿವಿ ಅಂದ್ಮೇಲೆ ಮತ್ತೆ ಇನ್ನೂ ಒಂದು ಎದಕ್ ಕೊಡ್ಬೇಕು? ಅದು ಇನ್ನೂ ಒಂದು ಇದಕ್ಕೆ ಕೊಡ್ಬೇಕು. ಯಾವದಕ್ಕ? ನನ್ನ ಕುದುರೆ ಸಲುವಾಗಿ ಒಂದು PhD ಬೇಕು ಅಂತ. ಅದಕ್ಕ ಅವ ಏನ್ ಹೇಳ್ತಾನ, ಸಾರಿ ಸರ್ ಅಂತಾನ. ಸಾರಿ ಸರ್ ಎದಕ್ ಕೊಡಂಗಿಲ್ಲ, ರೊಕ್ಕ ನಾ ಕೊಡ್ತೀನಲ್ಲ, ಇನ್ನ ಹೆಚ್ಚಿಗೆ ಬೇಕಂದ್ರೆ ತಗೋ, ನಮ್ ಕುದುರೆಗೆ PhD ಕೊಡೋ. ನೀನ್ ಎಷ್ಟು ರೊಕ್ಕ ಕೊಟ್ರು ಕುದುರೆಗೆ ಮಾತ್ರ ನಾವಿಲ್ಲಿ PhD ಕೊಡೋರಲ್ಲ. ಯಾಕ ಅಂದ್ರೆ ನಾವು ಕೇವಲ ಕತ್ತೆಗಳಿಗೆ ಅಷ್ಟೇ ಇಲ್ಲಿ PhD ಕೊಡ್ತೀವಿ ಅಂತ ಹೇಳಿದ್. ಮತ್ತೆ ಕುದುರೆ ಕೊಡೋದಕ್ಕಲ್ಲ ಇಲ್ಲಿ ನಾವು ಕೊಡೋದು. PhD ಕೊಡೋದು ಯಾರಿಗೆ? ಕತ್ತೆಗಳಿಗೆ PhD ಕೊಡ್ತೀವಿ ಅಂದ್ರೆ ಅವು ಡೂಪ್ಲಿಕೇಟ್ ಎಲ್ಲ ಅಂತ ಅಂಗಡಿ ಇದು. ಕುದುರೆ PhD ಕೊಡೋದು ಅಂದ್ರೆ ಒರಿಜಿನಲ್ ಹಿಂಗಿರ್ತದ. ಅದಕ್ಕೇನಂತಂದ್ರ ಧನ ವ್ಯಸನ ಅಂತಂದ್ರ ಅನಾವಶ್ಯಕ ಸಂಗ್ರಹ. ಆಮೇಲೆ ವಾಹನ ವ್ಯಸನ. ಇವೇನು ಆನೆ, ಕುದುರೆ, ಒಂಟಿ ವಾಹನಗಳೇನವು ಬರೀ ಅದ್ರ ಮೇಲೆ ಮನಸ್ಸು ಹರಿಸಿ ಅದನ್ನೇ ಆಸೆ ಪಡೋದು. ಮತ್ತೇನದ? ವಿಶ್ವ ವ್ಯಸನದಾಗ ಇದು ಬರ್ತದ ನೋಡ್ರಿ. ಇವು 4 ಏನದವ? ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಎಂಬುವ ಚತುರ್ವಿಧ ಕರ್ತವ್ಯಗಳನ್ನ ಮಾಡಕ. ಸಾಲೋಕ್ಯ ಮಾಡ್ಬೇಕಂತಂದ್ರ ಆ ಪರಮಾತ್ಮನ ಲೋಕಕ್ಕೆ ಹೋಗ್ಬೇಕು. 108 ಏನ್ ಮಾಡಿ ಹೋಮ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕು. 108 ಹೋಮ ಯಾರು ಮಾಡ್ತಾರ ಅವ್ರು ಸ್ವರ್ಗಕ್ಕೆ ಹೋಗ್ತಾರ ಅಂತೇಳಿ 108 ಅದು ಮಾಡ್ಬೇಕು. ಸಾಮೀಪ್ಯ, ಪರಮಾತ್ಮನ ಸಾಮೀಪ್ಯಕ್ಕೆ ಹೋಗ್ಬೇಕು. ಸಾರೂಪ್ಯಕ್ಕೆ ಹೋಗ್ಬೇಕು. ಸಾಯುಜ್ಯ ಹೋಗ್ಬೇಕು ಅಂತೇಳಿ ಅವನದೊಂದು ಪ್ರಯತ್ನ ಏನದ. ಇದಕ್ಕೆ ವಿಶ್ವವ್ಯಸನ ಅಂತಾರ. ಮತ್ತೆ ಈ ಒಂದು ವ್ಯಸನದಲ್ಲಿ ಏನದಂದ್ರ ತಂದ ರೂಟೀನ್ ಲೈಫ್, ನಾರ್ಮಲ್ ಲೈಫ್ ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕೆ ವ್ಯಸನ ಅಂತಾರ. ಉಣೋದು ಇಲ್ಲ, ತಿನ್ನೋದಿಲ್ಲ, ಚಂದ ಇರೋದಿಲ್ಲ, ಎಲ್ಲರ ಜೊತೆಗೆ ಚಂದ ಮಾತಾಡ್ಕೋತ 4 ಮಂದಿಗೆ ಹೆಂಗಿರ್ತಾರ ಹಂಗಿರೋದಿಲ್ಲ, ತಾನೇ ಒಂದು ಸಪರೇಟ್ ಇದ್ದು ಬರೀ ಯಾವಾಗನು ಅದ್ರದೇ ಆಲೋಚನೆ ಒಳಗಿರೋದು. ಅವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್, ಅವೆಲ್ಲ ವ್ಯಸನನೇ. ಫುಲ್ ನಾರ್ಮಲ್ ಆಗಿ ಹೆಂಗಿರ್ಬೇಕು, ಎಲ್ಲರ ಜೊತೆಗೆ ಹಂಗೆ ಇರ್ಬೇಕು. ನಾರ್ಮಲ್ ಆಗಿ ಇದ್ದು ಮುಂದೇನ್ ಮಾಡ್ಬೇಕು? ಸಾಧನೆ ಮಾಡ್ತಿರ್ಬೇಕು.
ನೀನು KEB ಆಫೀಸಿಗೆ ಹೋಗಿದ್ದೆ. ಅಲ್ಲಿ ಆಫೀಸ್ನಾಗ ಏನೋ ಒಂದು ಕೇಳೋದಿತ್ತು, ಕೇಳಿದೆ. ಅವರು ಒಂದಿಟ್ಟು ಏನೋ ಹೇಳಿದ್ರು. ಮಾತಾಡೋದ್ರಾಗೆ ನೋಡ್ಲಕ್ಕೆ ಹೆಂಗದಿರಲ್ರಿ, ಎಂಥ ವಿಚಾರಗಳದಾವ ನಿಂಬಲ್ಲಿ, ಕುಂದರ್ರಿ ಅಂತ ಕುಂದರ್ಸ್ಕೊಂಡು ಊಟದ ಟೈಮ್ ಎಲ್ಲ ಅಲ್ಲೇ ಕಳೆದ್ರು. ಅವರು ಊಟ ಮಾಡ್ತರು, ನಾವು ಊಟ ಮಾಡ್ತೇವೆ. ಅಲ್ಲೇ ಕೂತು 3 ಗಂಟೆಗೆ ಎದ್ದು ಅವ್ರು ಊಟ ಮಾಡಮ್ರಿ ಹೋಗಮ್ಮಂದ್ರು. ನಮಗೆ ಟೈಮ್ ಹೋಗಿದ್ದೆ ಗೊತ್ತಿಲ್ಲ ಅಂದ್ರು. ಹಿಂಗ ಆತಿರ್ತಾವ. ಅಂದ್ರ ನಾರ್ಮಲ್ ಆಗಿರ್ಬೇಕಂತ. ಈ ಆಧ್ಯಾತ್ಮ ಸಾಧನೆ ಅನ್ನೋದು ಒಂದು ವ್ಯಸನ ಆಗಬಾರ್ದು. ಇದು ವ್ಯಸನ ಆಗಬಾರ್ದು. ಈ ಒಂದು ವ್ಯಸನದ ಸಲುವಾಗಿ ಮಕ್ಕಳು, ಹಳೇದರು, ಸ್ವಸ್ಥರು, ಮತ್ತಿನ್ಯಾರು ಇವುದ್ರಲಿಂತ ಮೊಮ್ಮಕ್ಕಳಲಿಂತ ದೂರಾಗಿ ಇದೇ ಸಾಧನೆ ಮಾಡೋದೇ ಒಂದು ದೊಡ್ಡದಲ್ಲ. ಅವ್ರ ಜೊತೆಗೆ ಕೂಡಿ ಇರೋದನ್ನು ಒಂದು ದೊಡ್ಡ ಸಾಧನೆ ಅದ. ಅದಕ್ಕೆ ಇದು ವ್ಯಸನ ಆಯ್ತು ಅಂತಂದ್ರ ಯಾವ ಮಕ್ಕಳಿಗೆ ಮನಸ್ಸು ಬರಲ್ಲ, ಯಾವ ಸ್ವಸ್ಥರಿಗೆ ಮಾತಾಡ್ಸ್ಲಕ್ ಮನಸ್ಸು ಬರಲ್ಲ, ಮೊಮ್ಮಕ್ಕಳ ಮೇಲೆ ಮನಸ್ಸು ಬರಲ್ಲ. ಇದು ಏನಾಗ್ತದ, ವಯಸ್ಸಾದ ಮುದುಕರು 70 ವರ್ಷ 80 ವರ್ಷ ಎಲ್ಲಾರು ಬಿದ್ದು ಏನಾರ ಮಾಡ್ಕೊಂಡ್ರಿ ಅಂದ್ರ, ನೀವು ಎಲ್ಲೋ ಇದು ಜೀವನ ಮಾಡಿದ್ರಿ ಅಂದ್ರ ಆ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥರ ಸಂಗಟ ನಿಮ್ಮದು ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂತಂದ್ರ ನಿಮಗೆ ಮಾಡೋ ಟ್ರೀಟ್ಮೆಂಟೇ ಬೇರೆ ಟೈಪ್ ಇರ್ತದೆ. ಯಾಕಂದ್ರೆ ನೀವು ಅವರಿಗೆ ಭೇದ ಮಾಡಿ ದೂರಿಟ್ಟಿರ್ತೀರಿ, ನಿಮಗೂ ಅವರು ದೂರಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ. ಹಿಂಗಾಗಿ ಈ ವ್ಯಸನದಿಂದ ಮುಕ್ತ ಆಗ್ಬೇಕು. ಇದು ಒಂದು ರೀತಿ ಬ್ಯಾಡ್ ಹ್ಯಾಬಿಟ್ಟೆ. ಸಂಸಾರದ ಈ ಸದಸ್ಯರಿಂದ ದೂರಾಗಿ ನಾನು ಆಧ್ಯಾತ್ಮ ಸಾಧನೆ ಮಾಡ್ತೀನಿ ಅನ್ನೋದ್ರ ಸಲುವಾಗೇ ಸಿದ್ದರಾಮೇಶ್ವರರು ವಚನ ಬರ್ತಾರೆ. ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ. ಎಲ್ಲರೂ 4 ಮಂದಿ ಜೊತೆಗೆ ಇರೋದು ಬಿಟ್ಕೆ ಅಲ್ಲೇನು ಕೈಲಾಸಕ್ಕೆ ಹೋಗ್ತೀರಿ? ಅದೇನೋ ನಿನ್ನೆ ಯಾರು ಶ್ರೀಶೈಲ್ ಜಗದ್ಗುರುಗಳು ಹೇಳಕತ್ತಿದ್ರು, ಕೈಲಾಸ ಬೆಟ್ಟ ಚೈನಾದವ್ರ ಪಾಲಾಗ್ಬಿಟ್ಟದದು, ಅದು ನಮ್ಮ ಇಂಡಿಯಾದ ಪಾಲ ಆದ್ರೆ ಚಲೋ ಆಗ್ತದೆ. ಹೆಂಗಾರ ಮಾಡಿ ಅದು ಕೈಲಾಸ ಬೆಟ್ಟ ನಮ್ಮ ಇಂಡಿಯಾದ ಪಾಲಿಗೆ ಬರಬೇಕು ಅನ್ನಂಗ ಮುಂದಿನ ದಿನಮಾನಗಳಲ್ಲಿ ಪ್ರಯತ್ನ ಮಾಡಬೇಕು. ಅದು ನಮ್ಮ ದೇಶದ ಸಂಸ್ಕೃತಿಯ ಒಂದು ಬೆಟ್ಟ ಅದ. ಹಂಗ ಹಿಂಗ ಏನೋ ಹೇಳಕತ್ತಿದ್ರು. ಅದಕ್ಕೆ ಕೈಲಾಸ ಇತ್ತಂದ್ರೆ ಹೊಸ ಮಂದಿ ಅಲ್ಲೇ ಹೋಗಿ ಕುಂದಿರ್ತಿದ್ರ ಏನೋ. ದೇವ್ರು ಚಲೋ ಮಾಡ್ಯಾನ. ಈ ದೇಶದಾಗ ಕೈಲಾಸದ ಬಗ್ಗೆ ಹುಚ್ಚಿರೋ ಮಂದಿ ಬಹಳ ಮಂದಿ ಅದಾರ. ಅದಕ್ಕೆ ಬ್ಯಾರೆ ಕಡೆ ಹೋಗಿ ಅದು ಕಷ್ಟಪಟ್ಟು ಹೋಗಂಗ ಮಾಡ್ಯಾನ. ಅದಕ್ಕೆ ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಚಂದ್ರಶೇಖರನೊಬ್ಬ ಹೆಡ ಕಾಣಿರೋ. ಅಲ್ಲಿ ಇದ್ದು ಸಾಧನೆ ಮಾಡ್ಲಕತ್ತನ ಶಿವ ಅಂದ್ರ ಅವ ಒಬ್ಬ ದಡ್ಡದನ ಅಂತ. ಅಲ್ಲಿರುವ ಶಿವ ಗಣಾಧೀಶ್ವರರೆಲ್ಲ ಮೈಗಳ್ಳರು ಕಾಣಿರೋ. ಅವರು ಈ ಸಮಾಜದಾಗ 4 ಮಂದಿಯಾಗ ಜನರ ಮಧ್ಯೆ ಇದ್ದು ಸಾಧನೆ ಮಾಡಬೇಕೆ ಹೊರತು ಅಧ್ಯಾತ್ಮ ಸಾಧನೆಗಾಗಿ ನಾ ಸೆಪರೇಟ್ ಇದ್ದು ಮಾಡ್ತೀನಿ ಅಂದ್ರ ಅದು ಅರ್ಧ ಸಾಧನೆ, ಅದು ಪೂರ್ಣ ಸಾಧನೆ ಅಲ್ಲ. ಗುರು ಲಿಂಗ ಎರಡೇ ಸಾಧನೆ. ಅದು ಜಂಗಮ ಸಾಧನೆ ಅಂತಂದ್ರ ಇತರ ಜೀವಿಗಳ ಜೊತೆಗೆ ನೀವು ರಾಗದಿಂದ ಇರ್ತಿರೋ ದ್ವೇಷದಿಂದ ಇರ್ತಿರೋ ಅವ್ರ ಜೊತೆಗಿರ್ಬೇಕಾದ ಧರ್ಮ. ಆ ಜೊತೆ ಬಿಟ್ಟು ನೀವು ಮತ್ತೊಬ್ಬರ ಬಳಿ ಇರ್ತೀರಿ, ಮತ್ತೊಂದ್ ಕಡೆ ಇರ್ತೀರಿ ಅಂತಂದ್ರೆ ಅದೇನಂತಾರ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅನ್ನೋದು ಇದು ಒಂದು ವ್ಯಸನ. ಅದು ಸಾಧನೆ ಆಗ್ಬೇಕು. ಸಾಧನೆ ಆಗ್ಬೇಕು. ಮಕ್ಕಳ ಬಲ್ಲಿ, ಗಂಡನ ಬಲ್ಲಿ, ಹೆಂಡತಿ ಬಲ್ಲಿ, ಮೊಮ್ಮಕ್ಕಳ ಬಲ್ಲಿ, ಸ್ವಸ್ಥರ ಬಲ್ಲಿ, ಹಳೇದರ ಬಲ್ಲಿ, ಅವ್ರ ಬಲ್ಲೇ ನಾವು ಬ್ರಹ್ಮನ ಒಂದು ದರ್ಶನ ಮಾಡ್ಕೊಳ್ಳಿಲ್ಲ ಅಂತಂದ್ರ ಮಂದಿ ಬಲ್ಲಿ ದರ್ಶನ ನಿಮಗೇನು ಸಿಗ್ತದ? ಮತ್ತಿನ್ನು ನಿಮಗೆ ಸಂಬಂಧ ಇರ್ಲಾರ್ದವ್ರ ಬಲ್ಲಿ ಯಾವ ದರ್ಶನ ಮಾಡ್ಕೊತೀರಿ ನೀವು? ಸಂಬಂಧಿಕರ ಬಲ್ಲೇ ನಿಮಗೆ ದರ್ಶನ ಮಾಡ್ಕೊಳಕ ಮನಸ್ಸಿಲ್ಲದ ದೂರ ಇದ್ಮೇಲೆ ಸಂಬಂಧ ಇದ್ದವ್ರ ಬಲ್ಲಿ ಯಾವ ದರ್ಶನ ಮಾಡ್ಕೊತೀರಿ? ಅದಕ್ಕೇನದ, ಇದು ಶಾಸ್ತ್ರದ ವಾಸನೆ, ಶಾಸ್ತ್ರಜ್ಞಾನ ಹೇಳೋದು ಕೇಳೋದು. ನೀವು ಇದು ಏನ್ ಮಾಡ್ತೀರಿ ಇದರಷ್ಟೇ ಇಂಪಾರ್ಟೆಂಟ್ ಏನದಂದ್ರ ನಿಮಗೆ ಸಂಬಂಧಪಟ್ಟವರಲ್ಲಿ ಮೊದಲು ಬ್ರಹ್ಮ ದರ್ಶನ ಮಾಡ್ಕೊಳ್ಳೋಂಥ ಕೆಲಸ ಮಾಡಿ ಅವ್ರ ಜೊತೆಗೆ ಒಂದಾಗಿ ಚಂದಾಗಿ ಬಾಳುವ ಸದ್ಗುಣ ಬೆಳೆಸ್ಕೋಬೇಕು. ಇಲ್ಲ ಅಂದ್ರೆ ಈ ಆಧ್ಯಾತ್ಮ ಸಾಧನೆನೇ ಒಂದು ಚಟ ಆತು. ಈಗ ನಾನಿಲ್ಲಿ ಕುಂತೀನಿ, ಸಾಧನೆ ಮಾಡ್ಲಿಕ್ಕೆ ಬೇಕಾದಂಗೆ ಕುಂತೀನಿ. ಇಲ್ಲಿ ಮನೆ ಕರೆದು ಏನಾದ್ರು ಕೆಲಸ ಹೇಳಿದ್ರಂದ್ರೆ ಬಿಟ್ಟು ಹೊಡೆಬಿಡ್ತೀನಿ.
ಫಸ್ಟ್ ಅವರೆಲ್ಲ ಚೆನ್ನಾಗಿದ್ದು ಅವ್ರ ಕೆಲಸಗಳು ಸರಿಗಿದ್ರೆ ಇಲ್ಲಿ ನನಗೆ ಇಲ್ಲಿ ಕುಂದಿರ್ಲಕ್ಕ ಆರಾಮ್ ಇರ್ತದೆ. ಅಲ್ಲಿ ಅನಾನುಕೂಲ ಇದ್ದು ಅಲ್ಲಿ ಅವರು ಅತೃಪ್ತರಾಗಿದ್ದು ಅವ್ರು ನಮಗ ಏನಿದು ಹಿಂಗ್ ಮಾಡ್ತಾರಲ್ಲ, ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾನ ಅಂತ ಹೇಳಿಕೆ ಈ ಆಧ್ಯಾತ್ಮ ಸಾಧನೆ ಸಲುವಾಗಿ ಮನೆಯವ್ರಿಗೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ಅವ್ರು ಯಾವಾಗ ಏನ್ ಹೇಳ್ತಾರ ಅವ್ರದೆಲ್ಲ ಸೇವೆ ಮಾಡಿ ನಾವು ಈ ಕೆಲಸ ಮಾಡ್ಬೇಕು. ಅಲ್ಲಿ ಏನ್ ಅವಶ್ಯಕತೆ ಅದ ಅದನ್ನ ಮಾಡಿ ನಾವು ಈ ಕೆಲಸ ಮಾಡಬೇಕು. ಅದಕ್ಕೇನದ, ಈ ಆಧ್ಯಾತ್ಮ ಸಾಧನೆ ವ್ಯಸನ ಆಗ್ಬಾರ್ದು, ಸಾಧನ ಆಗ್ಬೇಕು, ಬಾಧನ ಆಗ್ಬಾರ್ದು. ಆಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತ ಹೇಳಕ್ಕೆ ಬಹಳ ದೂರ ಇದ್ದು ಇಲ್ಲೊಬ್ಬರು ಅದೇ ಕೊಪ್ಪಳ ಜಿಲ್ಲಾ ತಳಕಲ್ ಅಂತ ಹೇಳಿ ಬರ್ತದ, ಚನ್ನವೀರ ಶಿವಾಚಾರ್ಯ ಅಂತಿದ್ರು. ಸೇಮ್ ನನ್ನ ನೋಡಿದಂಗೆ ಆತಿತ್ತು, ನನ್ನಂಗೆ ಇದ್ರು ಅವರು. ಇಲ್ಲಿ ನಮ್ಮ ಸೋಮವಾರಪೇಟೆ ಮಠಕ್ಕೆ ಅವ್ರಿಗೆ ಇದು ಪೀಠಾಧಿಪತಿಯಾಗಿ ಬಂದಿದ್ರು. ಅವರು ನಾವು ಕೂಡಿ ಕಾಶಿ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡಿದೆವು. ಏನೋ ಆಯ್ತು, ಅವರಿಗೆ ಭಕ್ತರಿಗೆ ಸೆಟ್ ಆಗಲಿಲ್ಲ. ಒಬ್ಬರಿಗೊಬ್ಬರು ಕೆಸರು ಎರಚಾಡುವ ಕೆಲಸ ಆಯ್ತು. ಪೊಲೀಸ ಅವು ಎಲ್ಲ ಉಪಯೋಗ ಇಲ್ಲ. ಯಾವ ಪೊಲೀಸ ಕೋರ್ಟ ಈಗಿನ ಕಾಲದಾಗ ಅವು ನ್ಯಾಯದ ಪರ ಎಷ್ಟರ ಮಟ್ಟಿಗೆ ಅದವು ಏನೋ, ಅಲ್ಲಿ ಏನೂ ನಮಗೆ ಉಪಯೋಗ ಆಗ್ತದ ಅನ್ನೋಂಥ ಭರೋಸೆ ಬಹಳ ಕಡಿಮೆ ಆಗ್ಯದ ಜನರು. ಅದು ಇಂಟ್ರೆಸ್ಟ್ ಬರಂಗಿಲ್ಲ. ಅಲ್ಲಿ ಹೋದ್ರೆ ಒಂದು ಭಯ, ಒಂದು ನ್ಯಾಯ ಇಂಥದ್ದು ಹಿಂಗೆ ಸಿಗ್ತದ ಡೆಫಿನೆಟ್ ಅನ್ನಂಗೆ ಏನೂ ಗ್ಯಾರಂಟಿ ಇರ್ಲಾರ್ದಂಗೆ ಆಗ್ಬಿಟ್ಟವು. ಇರಲಿ, ಏನೋ ಪರಿಸ್ಥಿತಿ ಹೆಂಗಿದ್ದಂಗೆ ಇರ್ತದ. ಅಲ್ಲಿ ಏನಾಯ್ತು, ಆಟೆಲ್ಲ ಆದ್ಮೇಲೆ ಸಾಧನೆ 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 ಅನ್ಕೋತ ಒಂದು ಮಠಕ್ಕೆ ಬಂದು ಪೀಠಾಧಿಪತಿ ಆದ್ಮೇಲೂ ಅನಾನುಕೂಲ ಆದ್ಮೇಲೆ ಅವು ಮಠದಿಂದ ಉಚ್ಚಾಟನೆ ಆಯ್ತು. ಅವ್ರು ಬೇಡ, ನೀವು ನಮ್ಮ ಮಠಕ್ಕೆ ಬೇರೆಯವ್ರು ಕರ್ಕೋತೀವಿ ಅಂತೇಳಿ ಉಚ್ಚಾಟನೆ ಮಾಡಿದ್ಮೇಲೆ ಏನಾಯ್ತು, ಹೊಳ್ಳಿ ಮನಿಗೆ ಹೋದ್ರ ಆಸ್ತಿ ಕೇಳಿದ್ರ ಅಣ್ತಂದೇರು ಏನಂದ್ರು, ಹುಡುಗಾರ ಹರ್ಕೊಂಡು ಸನ್ಯಾಸಿಯಾಗಿ ಆಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತೇಳಿ ಹೋಗಿ ಈಗ ನಾವೆಲ್ಲರೂ ಅವೇನು ಹೊಳ್ಳಿ ಬರಲ್ಲ ಸ್ವಾಮಿ ಆಗೇನ ತಿಳ್ಕೊಂಡು ನಾವೆಲ್ಲರೂ ಇದ್ದ ಆಸ್ತಿ ಹಂಚ್ಕೊಂಡ್ಬಿಡ್ತೀವಿ. ಅವಾಗೆ ನೀನು ಇಲ್ಲೇ ಇದ್ದು ಹೋರಾಟ ಮಾಡಿ ನೀನು ಒಂದಿಟ್ಟು ತಗೊಂಡಿದ್ದೆ ಅಂದ್ರೆ ನೀನು ನಮ್ಮದ್ರಾಗ ಇರ್ತಿದ್ದಿ. ನನ್ಗೇನೂ ಬೇಕಾಗಿಲ್ಲ, ವೈರಾಗ್ಯ ಮೂರ್ತಿಯಾಗಿ ನಾನು ಸಾಧನೆ ಮಾಡ್ತೀನಿ ಅಂತ ಹೇಳಕ್ಕೆ ಹೋಗಿ ಯಾವ್ದ ಆಶ್ರಮ ಸೇರಿ ಯಾವ್ದೋ ಮಠಕ್ಕಾಗಿ ಏನೇನೋ ಮಾಡ್ಕೊಂಡಿದಿ, ನಿನಗ ನಾವು ಈ ಆಸ್ತಿ ಕೊಡಲ್ಲ ಅಂದ್ರು. ಅಲ್ಲಿ ಮನೆಗೆ ಹೋದ್ರ ಆಸ್ತಿ ಕೊಡಲ್ಲ, ಮಾಡ್ಕೊಂಡು ತಿಲ್ಲಕ್ಕ ಏನು ಅಂತ ಚಂದ ಶಿಕ್ಷಣ ಯಾವುದೋ ಒಂದು ಕೌಶಲ್ಯ ಇಲ್ಲ. ಅವರಿಗೆ ಸಮಾಜದವ್ರು ಎಲ್ಲರೂ ಬಹಿಷ್ಕಾರ ಹಾಕಿ ಹೊರಗೆ ಹಾಕಿದಾಗ ನಮ್ಮಂಥವ್ರು ಯಾರ್ಯಾರು ಅವ್ರಿಗೆ ಮನೆಯಾಗ ಕರ್ಕೊಂಡೇವು ಅಂತಂದ್ರೆ ಅವ್ರಿಗೂ ಈ ಮಂದಿ ಅಪವಾದ ಕೊಡೋರು. ಈಗೆಲ್ಲ ಆಯ್ತದ ಪರಿಸ್ಥಿತಿ. ಕಡೆಗೆ ಅವ್ರು ಏನ್ ಮಾಡಿದ್ರು, ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಅವ್ರ ಕೊಪ್ಪಳ ಮಠ ಬೆಸ್ಟ್. ಅದು ಎಲ್ಲ ಕೊಪ್ಪಳಕ್ಕೆ ಹೋಗಿ ಇದ್ಬಿಟ್ರು ಒಂದು ರೂಮ್ನಾಗ ಗುರುಗಳ ಬಲ್ಲಿ. ನಮ್ದೆಲ್ಲ ಹಿಂಗಾಗ್ಯದ್ರಿ ಪರಿಸ್ಥಿತಿ ಅಂದ್ರೆ ಮತ್ತೆ ಏನ್ ಮಾಡ್ತೀರಪ್ಪ, ಬರ್ರಿ ನಾವು ಮಾಡಿದಾಗ ಎಲ್ಲ ಒಂದು ರೂಮ್ ಕೊಡ್ತೀವಿ, ಶಿವಾಚಾರ್ಯರ ಪೀಠಕ್ಕೆ ಹೋಗಿ ಮತ್ತೆ ಬಂದವ್ರಿದ್ರಿ ನಿಮ್ಗೆ ಕೊಡ್ತೀವಿ ಅಂದ್ರು. ಅದು ಕೊನೆ ತನಕ ಒಂದು ಕಡೆ ಇದ್ದು ಒಬ್ಬನೇ ಇದ್ದು ಅದೇ ಉಂಡು ಅದೇ ತಿಂದು ಹಂಗೆ ಇದ್ದು ಅದು ಪೀಠಾಧಿಪತಿಯಾಗಿ ಒಂಥರ ಅಧಿಕಾರ ಇರ್ಲಾರ್ದಂಗ ಒಂದು ಅಲಕ್ಷಿತ ವ್ಯಕ್ತಿಯಾಗಿ ಮನಸ್ಸಿಗೆ ನೋವು ಮಾಡ್ಕೊಂಡು ಯಾವುದೋ ಒಂದು ಮಾನಸಿಕ ಜಡ್ ಸೇರ್ಕೋತ ಒಳಗ ಮಾನಸಿಕ ಉತ್ಸಾಹದಿಂದ ಇರ್ಲಕ್ಕ ಅವ್ರಿಗೆ ಸಾಧ್ಯ ಆಗ್ಲೇ ಇಲ್ಲ. ಮತ್ತೇನೋ ದೈಹಿಕ ಅನಾರೋಗ್ಯ ಆಗಿ ಜಾಂಡೀಸ್ ಆಗಿದ್ದವ್ರಿಗೆ ಗೊತ್ತೇ ಆಗಿಲ್ಲ. ಟ್ರೀಟ್ಮೆಂಟ್ ಬಂದು ಅಲ್ಲೇ ಮಠದಾಗೆ ಪ್ರಾಣ ಬಿಟ್ರು. ಏನಂದ್ರ ಇದಕ್ಕೇನಂತಾರ, ವ್ಯಸನ ಅಂತಾರೆ. ಇದಕ್ಕೆ ವ್ಯಸನ ಅಂತಂದ್ರೇನು, ನಮ್ಮ ಮಾನ ಪ್ರಾಣಗಳಿಗೆ ಹಾನಿಯಾಗಂತ ಸಾಧನೆ ಉಪಯೋಗ ಇಲ್ಲ. ಅದು ವ್ಯಸನದಿಂದ ಉಪಯೋಗ ಇಲ್ಲ. ಮಾನ ಪ್ರಾಣಗಳನ್ನ ಜಬರ್ದಸ್ತ್ ಇಟ್ಕೋಬೇಕು. ಸುತ್ತಮುತ್ತ 4 ಮಂದಿಯಾಗಿ ಜಬರ್ದಸ್ತ್ ಇರ್ಬೇಕು. ಆಧ್ಯಾತ್ಮ ಸಾಧನೆ ಇರೋದು ನಮ್ಮ ಆತ್ಮೋದ್ಧಾರಕ್ಕಾಗಿ ಹೊರತು ಮಂದಿಗೆ ಉದ್ಧಾರ ಮಾಡ್ಲಕ್ಕ ಮಂದಿಗೆ ಹೇಳೋದು ಕಲ್ಲೋದು. ಹಿಂಗಾಗಿ ಇವು ಏನದವ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಇವು ಇಂಥ ದೊಡ್ಡ ಸಾಧನೆಯನ್ನ ವ್ಯಸನದಾಗ ಹಾಕ್ಯಾರಲ್ಲ ಅಂತೇಳಿ ನೀವು ಗಾಬರಿ ಆಗ್ತಿರ್ಬೋದು. ಇದು ದೊಡ್ಡ ಸಾಧನೆನೂ ಹೌದು,
ಇದು ವ್ಯಸನನೂ ಹೌದು. ವ್ಯಸನ ಆಯ್ತು ಅಂದ್ರೆ ಹಾಳಾಗಿ ಹೋಗ್ತೀವಿ. ಸಾಧನೆ ಮಾಡಿದೆವು ಅಂದ್ರೆ ಉದ್ಧಾರ ಆಗ್ತೀವಿ. ನಾವು ಉದ್ಧಾರ ಆಗಿ ಇನ್ನೊಬ್ಬರಿಗೆ ಉದ್ಧಾರ ಆಗಕ್ಕೆ ಶಕ್ತಿ ಬರ್ತವೆ. ಅದನ್ನ ಬಿಟ್ಟಿಗೆ ನಾ ಸಂಸಾರದಾಗ ಎಲ್ಲ ಅಲಕ್ಷ್ಯ ಮಾಡಿ, ನಾನು ಎಲ್ಲ ಬಂಧು ಬಳಗಕ್ಕೆ ಅಲಕ್ಷ್ಯ ಮಾಡಿ ಇದೊಂದೇ ಸಾಧನೆ ಮಾಡ್ತೀನಿ ಅಂತೇಳಿ ಗೂಗಿಗಳಗತ್ಲೆ ಎಲ್ಲೋ ಒಂದ್ ಕಡೆ ಇದ್ದಕ್ಕೆ ಬದುಕು ಮಾಡ್ತೀನಿ ಅಂದ್ರೆ ದಟ್ ಈಸ್ ವ್ಯಸನ. ಇದ್ರೊಳಗ ಪಾಠ ಕೇಳಿ ಪರಿವರ್ತನೆಯಾಗಿ ಇವತ್ತಿನಿಂದಲೇ ಬಂಧು ಬಳಗ ನಮ್ಗೆ ಸಂಬಂಧಪಟ್ಟವ್ರು ಯಾರದಾರ ಅವ್ರ ಸಂಗಟ ಹಚ್ಕೊಂಡು ಸಾಧನೆ ಆಗ್ಲಿಕ್ಕೆ ಬಿಡಲಕ್ಕ ಸಂಬಂಧ ಚಂದ ಇಟ್ಕೋರಿ. ಸಾಧನೆ ಅದು ಹಣೆ ಬರ್ದಾಗ ಇದ್ರೆ ಆಗ್ತದ, ಆಗ್ಲಿಲ್ಲ ಅಂದ್ರೆ ಇಲ್ಲ. ಈಗ ಸದ್ಯ ಪರಮಾತ್ಮ ಕೊಟ್ಟ ಪ್ರಾಜೆಕ್ಟ್ ನಮ್ಮ ಸಂಬಂಧ ಚಂದ ಇಟ್ಕೊಂಡು ಹೋಗ್ಬೇಕಂತೇಳಿ ಕಟ್ಕೊಂಡು ಗಂಡ ಹೆಂಡತಿ ಮಕ್ಕಳು ಸೊಸೆ ಅಳಿಯ ಏನೇನದವ ಬಂದೋಬಸ್ತ್ ಮೊಮ್ಮಕ್ಕಳು ಎಲ್ಲದ್ರೊಳಗ ಮಿಂಚಿ ಒಂಥರ ಎಂಜಾಯಬಲ್ ಪರ್ಸನ್ ಆಗಬೇಕು. ಅದು ಬಹಳ ಮುಖ್ಯ. ಅದನ್ನು ಬಿಟ್ಟು ದೂರ ಆಗಂಗೆ. ಏನಪ್ಪ ಅಂದ್ರೆ ಅಡಿಗೆ ಮಾಡ್ಯಾರ ಅಂತೇಳಿ ಒಂದ್ ಹೆಚ್ಚ ಒಂದ್ ಕಡಿಮೆ ಆಗಿರ್ತದ. ಬೇಕಾದಷ್ಟು ಕಿರಿಕಿರಿ ಮಾಡ್ರಿ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ನಾಳೆ ಹಿಂಗಾದ್ರೆ ಸರಿಗಿರಲ್ಲ ನೋಡು, ಹಿಂಗ್ ವಾರ್ನಿಂಗ್ ಕೊಡ್ರಿ, ಏನೆಲ್ಲ ಮಾಡ್ರಿ. ಆದರೆ ಮಾಡಿದ ಅಡಿಗೆ ಉಣ್ಣಲೇಬೇಕು. ಅಡಿಗೆ ಬಿಟ್ಟು ಎದ್ದು ಹೋಟೆಲ್ ತಿಂದ್ರಿ ಬ್ರೇಕಪ್ ಸ್ಟಾರ್ಟ್ ಆಯ್ತ ತಿಳ್ಕೋಬೇಕು. ಅದು ಸಂಸಾರ ಒಡಕ ಸಂಸಾರ. ಅದು ಯಾಂದು ಒಳ್ಳೇದಾಗಂಗೆ ಇಲ್ಲ ಆ ರೀತಿ ನಡ್ಕೊಳ್ಳೋರಿ. ಬೇಕಾದಿರ್ಲಿ, ಬೇಕಾದಷ್ಟು ಕಿರಿಕಿರಿ ಇರಲಿ, ಜಗಳ ಬೇಕಾದಷ್ಟು ಮಾಡ್ರಿ, ಊರು ಹೊಲಗೇರಿ ಮಾಡ್ರಿ, ಆದ್ರ ಅಡಿಗೆ ಉಣ್ಬೇಕು. ಮನೆಯಾಗ ಏನದ ಅದನ್ನ ಸಂತೋಷದಿಂದ ಭೋಗಿಸ್ಬೇಕು. ಏನಾಗಿದ್ದಾಗಿರ್ತು. ಅಡಿಗೆ ಬಿಟ್ಟೆ, ಅದು ಬಿಟ್ಟೆ, ಇದು ಬಿಟ್ಟೆ ಅಂತೇಳಿ ಏನ್ರ ಕಿರಿಕಿರಿ ಮಾಡ್ಕೋತ ಇದ್ರ ಬಂತು ನೋಡ್ರಿ ಸಮಸ್ಯೆ. ಅದಕ್ಕೆ ಅವು ವ್ಯಸನಗಳಾಗಬಾರ್ದು. ಇಂಪ್ರೂವ್ಮೆಂಟ್ ಸಲುವಾಗಿ ಬೇಕಾದಷ್ಟು ಗುದ್ದಾಡ್ರಿ, ಆದ್ರೆ ಅದನ್ನ ಅಲಕ್ಷ್ಯ ಮಾಡಿ ದೂರ ಮಾಡಿದ್ರೆ ಅದು ತಪ್ಪಾಗ್ತದ. ಅದಕ್ಕೆ ಉತ್ಸವ ವ್ಯಸನ. ಉತ್ಸವ ವ್ಯಸನ ಅಂತಂದ್ರೆ ಬರೀ ಜಾತ್ರೆ ತಿರುಗ್ತಿರ್ತಾರ. ಅಲ್ಲಿ ಜಾತ್ರೆ, ಇಲ್ಲಿ ಜಾತ್ರೆ, ಅಲ್ಲಿ ಗುರುಗಳು ಬಂದಾರ, ಇಲ್ಲಿ ಗುರುಗಳು ಬಂದಾರ. ಒಟ್ಟು ಜಾತ್ರೆಗೆ ಎಲ್ಲೋ ಒಂದ್ ಕಡೆ ಜಗ್ಗಿ ಮಂದಿ ಇದ್ದಲ್ಲಿ ದಿನ ಒಬ್ಬ ಸತ್ತಿರ್ತಾನ, ಅವನ್ ಪುಣ್ಯತಿಥಿ ಅಂತಾರ, ಒಬ್ಬನೇನೋ ಜಯಂತಿ ಅಂತ ಮಾಡ್ತಿರ್ತಾರ, ಏನೋ ಹಬ್ಬ ಹುಣ್ಣಿಮೆ ಮಾಡ್ತಿರ್ತಾರ. ಎಲ್ಲಿ ಮಂದಿ ಜಗ್ಗಿರ್ತಾರ ಆ ಮಂದಿಯಾಗಿರೋದೇ ಒಬ್ಬನಿಗೂ ಚಟ ಇರ್ಸೋದು. ಅದು ಉತ್ಸವ ವ್ಯಸನ. ಪುತ್ರ ಮಿತ್ರ ಕಳತ್ರಾದಿಂಗಳ ಎಲ್ಲ ಬಂಧು ಬಳಗ ಇದನ್ನು ಒಂದು ಬರೇ ಮಂದಿಯಾಗಿರೋದು. ಆಧ್ಯಾತ್ಮ ಸಾಧನೆನೇ ಮಾಡಂಗಿಲ್ಲ. ಇದು ಒಂಥರ ಮಜಾ ಇರುತ್ತೆ, ಇದು ಒಂಥರ ರೋಗ ಇರುತ್ತೆ. ಅವ್ರ ಬಲ್ಲಿ ಅದೇ ಸತ್ತಾರ ಅಂತಂದ್ರೆ ಇವನು ಹೋಲಿಲ್ಲ ಅಂತ ಅಲ್ಲೇನು ಹೆಣನೇ ಎತ್ತಂಗಿಲ್ಲ ಏನಂಗ ಹೊಂಟನೆ. ಇವ ಹೋಲಿಲ್ಲ ಅಂದ್ರೆ ಏನ್ ತಾಳಿ ಕಟ್ಟಂಗಿಲ್ಲ ಅಂತಂದ್ರೆ ಹೊಂಟನೆ. ಆರೋಗ್ಯ ಪರಿಸ್ಥಿತಿ ತಂದು ಏನದ ಕಂಡೀಷನ್ ಏನು ಬಿಡ್ಲಕ್ ಬರಂಗಿಲ್ರಿ. ಹೋಗಬೇಕನ್ನೋದೇ ಹೋಗದೆ. ತನ್ನ ಪರಿಸ್ಥಿತಿ ಏನದ, ತನ್ನ ಕಂಡೀಷನ್ ಏನದ, ಅದನ್ನೇನು ನೋಡ್ಲಾರ್ದು ಬರೀ ಈ ಬಂಧು ಬಳಗ ಅಂತೇಳಿ ಹೋಗಿ ಯಾವ ಆಧ್ಯಾತ್ಮ ಸಾಧನೆ ಮಾಡ್ಲಿಲ್ಲ ಅಂತಂದ್ರ ಅದೇನಂತಂದ್ರ ಅದನ್ನೂ ಒಂದು ತಪ್ಪೆ. ಅದನ್ನು ಬಹಳ ಹಚ್ಕೊಂಡಿಕೆ ಇದು ಮಾಡ್ಲಿಲ್ಲ ಅಂದ್ರೂ ತಪ್ಪೆ, ಇದು ಬಹಳ ಮಾಡಿಕೆ ಅದಕ್ಕೆ ಹಚ್ಕೊಳ್ಳಿಲ್ಲ ಅಂದ್ರೂ ತಪ್ಪೆ. ವ್ಯಸನಗಳೇ ಇವು. ವ್ಯಸನ ಆಗಬಾರ್ದು, ಬ್ಯಾಲೆನ್ಸ್ ಔಟ್ ಆಗಬಾರ್ದು. ಈ ವ್ಯಸನ ಆಯ್ತು ಅಂದ್ರೆ ಅದರಿಂದ ನೆಗೆಟಿವ್ ರಿಸಲ್ಟ್. ಬಹಳ ಮಂದಿಗೆ ಹಚ್ಕೊಂಡ ಮೇಲೆ ಏನಾಗ್ತದ್ರಿ, ಎಲ್ಲರೂ ಒಂದೊಂದು ಮಾತಾಡ್ತಾರ. ಮುಂದೇನಾಗ್ತದ, ಅವ್ರ ಮಾತ ಇವ್ರ ಮುಂದ ಹಿಂಗಂದ್ರಲ್ಲ, ಇವ್ರ ಮಾತ ಅವ್ರ ಮುಂದೆ ಅವ್ರ ಹಂಗಂದ್ರಲ್ಲ ಅಂತ ಚಾಲು ಆಗ್ತದ. ಬಹಳ ಮಂದಿಗೆ ಹಚ್ಕೊಂಡ್ಮೇಲೆ ಒಬ್ಬೊಬ್ರದ್ದು ಒಂದೊಂದು ಕತಿ, ಒಬ್ಬೊಬ್ರದ್ದು ಒಂದೊಂದು ಪರಿಸ್ಥಿತಿ. ಎಲ್ಲರೂ ಬಂದು ಕೂತು ಕೇಳ್ತಾನಂದ್ರೆ ತಮ್ಮ ಕತಿ ಹೇಳವ್ರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ರು ಮತ್ತೊಂದು ಕತಿ ಹೇಳ್ತಾರ. ಅವ್ರು ಹಂಗೆ ಹೇಳ್ತಾರ, ಇವ್ರು ಹಿಂಗೆ ಹೇಳ್ತಾರ ಅಂತ ತಲೆ ಕೆಡಿಸ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪತ್ ಮತ್ ಮೂರನೇದವ್ರಿಗೆ ಕೇಳಕ್ ಹೋಗೋದು. ಮಂದಿನ ಬಹಳ ಹಚ್ಕೊಂಡ್ರೆ ಇಂಥ ಕೆಲಸ ಬಹಳ ಆಗ್ತಾವ. ಬಂಧು ಮಿತ್ರ ಪುತ್ರ ಮಿತ್ರ ಕಳತ್ರಾದಿಗಳು ಅಂತಂದ್ರ ಎಲ್ಲ ಜಗ್ಗಿ ಮಂದಿ ಇದ್ದಲ್ಲಿ ಉತ್ಸವ ಬರೇ ಜಾತ್ರೆ ಮಾಡ್ಕೋತ ಹೋಗ್ತಿರ್ತಾನ. ಹಿಂಗಾಗಿ ಅದನ್ನೂ ಮಾಡ್ಲಕ್ ಹೋಗ್ಬಾರ್ದು, ಅದನ್ನೂ ಅತಿ ಆಗಬಾರ್ದು. ಉತ್ಸವನೂ ಬಾಳ ಆಗ್ಬಾರ್ದು, ಏಕಾಂತನೂ ಬಾಳ ಆಗ್ಬಾರ್ದು.
ಅದನ್ನು ವ್ಯಸನ. ಯಾವಾಗನು ವ್ಯಸನಕ್ಕೆ ಬೀಳಬಾರ್ದು ನೋಡ್ರಿ. ನಾ ಹೇಳೋದು ನೀವು ಅನುವಿನಿಂದ ಅರ್ಥ ಮಾಡ್ಕೊಂಡ್ರೆ ತಿಳಿತು. ಒಂದ್ ಕಡೆ ಬಂದು ಒಳಗೆ ಕಾಚುಗಳಕ್ಕೆ ಹೋಗಿ ಆಧ್ಯಾತ್ಮ ಸಾಧನೆ ಮಾಡೋದು ಬಿಟ್ಟರು ತಪ್ಪಾಗ್ತದ. ಮತ್ತ ಆಧ್ಯಾತ್ಮ ಸಾಧನೆ ಮಾಡ್ತೀನಿ ಅಂತೇಳಿ ಬಂಧು ಬಳಗ ಎಲ್ಲರಿಗೂ ಬಿಟ್ಟು ಮಾಡ್ತೀನಿ ಅಂದ್ರೆ ಅದನ್ನು ತಪ್ಪಾಗ್ತದ. ಅದಕ್ಕೆ ಜಾಣ ಯಾರು ಅಂದ್ರೆ ಲೌಕಿಕ ಪರಮಾರ್ಥ ಎರಡನ್ನೂ ಹಿಡ್ಕೊಂಡು ಅವನು ಹೋಗ್ತಾನ, ಅವನೇ ಜಾಣ ಅಂತೇಳಿ ನಿಜಗುಣ ಶಿವಯೋಗಿಗಳು ಹೇಳ್ಯಾರ. ಮತ್ತೇನಪ್ಪ, ಸೇವಕ ವ್ಯಸನವೆತ್ತಿದಲ್ಲಿ. ಸೇವಕ ವ್ಯಸನ ಇದು ಮಿಡಲ್ ಕ್ಲಾಸ್ನವ್ರಿಗೆ ಬಹಳ ಸಮಸ್ಯೆ ಇದೆ. ಗಳಿಸಲಿಲ್ಲ, ಏನು ಗಳಿಸ್ಲಿಲ್ಲ, ಯಾರಿಗೆ ಏನು ಕೊಡ್ಲಕ್ ಆಗಲಿಲ್ಲ, ನಾ ದುಡ್ದದ್ದು ನನಗೆ ಸಾಲಲಿಲ್ಲ, ಮತ್ತ ನನಗೂ ಕಡಿಮೆ ಬಿದ್ದಾಗ ಯಾಚೋಳ ಮಕ್ಕಳು ಕೊಡ್ಲಿಲ್ಲ, ನಮ್ಮ ಮನೆಗೆ ಬರೇ ನಮ್ಮ ಅಪ್ಪ ಬಡತನದಿಂದ ಬಂದು ಅವರು ಅದು ಮಾಡ್ಲಿಲ್ಲ, ಇವ್ರು ಇದು ಮಾಡ್ಲಿಲ್ಲ, ಅವ್ರು ಅದು ಕೊಡ್ಲಿಲ್ಲ, ಇವ್ರು ಇದು ಕೊಡ್ಲಿಲ್ಲ, ಬರೀ ಮಂದಿ ಕೊಡ್ಲಾರ್ದವ್ರದ್ದು ಬೈಕೋತ್ ಜೀವನ ಮಾಡಿ ಸಾಕ್ತೋಗ್ಬಿಟ್ಟ. ಯಾಕ ತನಗೆ ಬಲ್ಲಿ ಏನದ ಅಷ್ಟನ್ನು ನೋಡಿ ತೃಪ್ತವಾಗಿ ಸಂತೋಷ ಪಡ್ಲಕ್ ಬರಲೇ ಇಲ್ಲ ಜನ್ಮಕ್ಕೆ. ನಮ್ಮ ಅಕ್ಕ ಬಡವದಿನಿ ಕೇಳಕ್ಕೆ ಮಗಳು ಕೊಡ್ಲಿಲ್ಲ, ಮತ್ತ ಧರಮ್ ಸಿಂಗ್ ಖರ್ಗೆ ಅವ್ರ ಕ್ಲಾಸ್ಮೇಟ್ಗಳು ಅಂತವ್ರು, ಅವರು ಒಂದು ಹೌಸಿಂಗ್ ಬೋರ್ಡ್ನಾಗಿಂದ ಒಂದು ಮನಿ ಅಲಾಟ್ ಮಾಡಿ ಕೊಡ್ಲಿಲ್ಲ, ಬೈಯದೇ ಎಲ್ಲರಿಗೂ ಬೈಯದೆ, ಧರಮ್ ಸಿಂಗಿಗೆ ಬೈಯೋದು, ಖರ್ಗೆಗೆ ಬೈಯೋದು, ಅವ್ರ ಕ್ಲಾಸ್ಮೇಟ್ಗಳು ಅಂತ. ಅದಕ್ಕೆ ಹೇಳ್ಕೊತಿ ಬಿಡ ಕಡೆ ಅಂತ ಹೇಳಿದೆ ನಾನು. ನಿನಗೆ ಬೇಕಾದ್ರೆ ಚಂದ ಗೌರ್ಮೆಂಟ್ ಜಾಬ್ ಅದ, ಪಗಾರ ಅದ, ಇದ್ದುದ್ರಾಗ ಮಕ್ಕಳು ಹಾಕೊಂಡು ಚಂದ ಇದ್ದುದು ನೋಡು ಅಂತಂದ್ರೆ ನೋಡ್ಲೇ ಇಲ್ಲ. ಬಾಯಿ ತೆಗೆದ್ರೆ ಸಾಕು ಮಂದಿ ಕೊಡ್ಲಿಲ್ಲ. ಮತ್ತ ನಾನು ಏನೇನೋ ಮಾಡ್ಬೇಕಂತೆ ಅದು ಮಾಡ್ಲಕ್ ಆಗ್ಲಿಲ್ಲ. ಒಂದು ಮನಿ ಸಹಿತ ಮಕ್ಕಳಿಗೆ ಮಾಡ್ಲಕ್ ಆಗಲಿಲ್ಲ. ಬಿಡು, ಅದು ಮಾಡ್ಲಕ್ ಆಗ್ಲಿಕ್ಕೆ ಬಿಡು, ತಲೆ ಕೆಡಿಸ್ಕೋಬೇಡ, ಆರಾಮಿರು ಅಂದ್ರೆ ಕೇಳಲೇ ಇಲ್ಲ. ಅದು ವ್ಯಸನ, ಅದು ಏನು ಮಾಡ್ಲಿಕ್ಕಾಗಲ್ಲ, ಅದು ಒಂಥರ ರೋಗ. ಸೇವಕ ವ್ಯಸನವೆತ್ತಿದಲ್ಲಿ ಗಳಿಸಲಾರೆ ಕೊಡಲಾರೆ ಎನ್ನುತ್ತಿರುವನು. ಇಂತಿ ಸಪ್ತ ವ್ಯಸನಗಳು ಬಿಟ್ಟು ಲಿಂಗ ವ್ಯಸನಿ ಆಗಿರಬೇಕು. ಲಿಂಗ ವ್ಯಸನಿ ಆಗಿರಬಲ್ಲಡೆ. ಲಿಂಗ ಅಂದ್ರೆ ಏನ್ರಿ? ನಮ್ಮ ಕೂಡಲ ಚನ್ನ ಸಂಗಮ ದೇವನಲ್ಲಿ ಆತನೇ ಪರಮ ಶಿವ ಯೋಗ ಅಭ್ಯಾಸಿಯಾದ ಪ್ರಾಣಲಿಂಗ ಸಂಬಂಧಿ ಎನಿಸುವನು. ಲಿಂಗ ಅಂದ್ರೆ ಏನು? ವಾಟ್ ಈಸ್ ಲಿಂಗ? ಲಿಂಗ ಅಂದ್ರೆ ಲಿಂಕ್ ಅಂದ್ರೆ ಕೊಂಡಿ. ಈಗ ಲಿಂಗದ ಆಕಾರ ಅದ ಇಲ್ಲ ಜಗತ್ತ. ಮ್ಯಾಳಗಿ ಮೇಲೆ ಹೋಗಿ ನಿಂತು ನೋಡಿದ್ರ ನಿಮ್ಗ ಮ್ಯಾಲ ಅದು ಆಕಾಶ ಹಿಂಗ ಬಗ್ಗಿದಂಗದ ಇಲ್ಲ, ಸೂತರದು. ಕೆಳಗ ಭೂಮಿ ಮತ್ತು ಆಕಾಶ ಒಂದೇ ಸಲ ನೋಡಿದ್ರಿ ಅಂದ್ರೆ ಅದು ಲಿಂಗ ಇದ್ದಂಗೆ ಆದ ಇಲ್ಲ. ಮ್ಯಾಳಗಿ ಮೇಲೆ ಹೋಗಿ ನಿಂತು ನೋಡ್ರಿ, ಇಡೀ ಜಗತ್ತೆಲ್ಲ ಒಂದು ಲಿಂಗ ಇದ್ದಂಗೆ ಆದ ಇಲ್ಲ. ನೋಡಿರ ಇಲ್ಲ? ಮಾತಾಡ್ತೀರ ಇಲ್ಲ? ಗಪ್ಪ ಕೂತ್ರಿ, ಏನ್ ಹೇಳ್ಬೇಕು? ಇಡೀ ಬ್ರಹ್ಮಾಂಡನೇ ಲಿಂಗ ಇದ್ದಂಗ ಆದಪ್ಪ. ಮತ್ತದು ಲಿಂಗ ಪರಮಾತ್ಮ ಅಂತೀರ ಇಲ್ಲ? ಮತ್ತ ಅದಕ್ಕೆ ಪರಮಾತ್ಮ ಅಂತೀರಿ. ಮತ್ತ ಅದ್ರಾಗ ನಡೆಯವು ನಡೀತಾವ, ನಡಿಬಾರ್ದು ನಡೀತಾವ. ಆ ಲಿಂಗದೊಳಗೆ ಎಲ್ಲ ನಡಿದಾವ. ನಡೆಯವು ನಡಿಲಕತ್ತಾವ, ಲೀಲೆಗಳು ನಡಿಬಾರ್ದು ನಡಿಲಕತ್ತಾವ. ಎಲ್ಲವನ್ನು ಒಳಗೊಂಡದ್ದೇ ಲಿಂಗ, ಹೌದಾ ಇಲ್ಲ? ಬ್ರಹ್ಮಾಂಡ, ಪಿಂಡಾಂಡ, 84 ಲಕ್ಷ ಜೀವರಾಶಿಗಳು ಅದೇ ಲಿಂಗದಾಗ ಅದಾವ. ಅನಂತ ಕೋಟಿ ಬ್ರಹ್ಮಾಂಡಗಳು ಅದೇ ಲಿಂಗದಾಗೆ ಅದಾವ. ಪಂಚಮಹಾಭೂತಾತ್ಮಕ ವಿಶ್ವ ಅದರಾಗೆ ಅದ. ಎಷ್ಟು ನದಿ ತೀರ್ಥಗಳದಾವ ಎಲ್ಲ ಅದರಾಗೆ ಅದಾವ. ಎಷ್ಟು ಸಂತ ಮಹಾತ್ಮರು ಹಿಂದ ಆಗಿ ಹೋಗ್ಯಾರ, ಈಗ ಅದರ, ಮುಂದ ಆಗವ್ರ ಅದರ, ಎಲ್ಲರೂ ಅದರಾಗೆ ಅದರ, ಲಿಂಗದಾಗೆ ಅದರ. ಎಲ್ಲನೂ ಅದರಾಗೆ ನಡೆದು. ಲಿಂಗವನ್ನು ಹೊರತುಪಡಿಸಿ ಅಲ್ಲಿ ಏನಾರು ನಡೆದದೇನು? ನೀವು ಲಿಂಗದಾಗೆ ಇದೀರಿ. ನಿಮ್ ಒಳಗೆ ನಡೆದದ್ದು ಲಿಂಗದಲ್ಲಿ ಇಲ್ಲೇನೆ, ನಿಮ್ ಹೊರಗೆ ನಡೆದದ್ದು ಅದೇ ಲಿಂಗದಲ್ಲಿ ಇಲ್ಲೇನೆ.
ಆ ಲಿಂಗ ಎಲ್ಲವನ್ನ ಒಳಗಿಟ್ಕೊಂಡು ಎಲ್ಲ ನಡೆದರೂ ಸಹಿತ ಅದು ಎಷ್ಟು ಶಾಂತವಾಗಿ ಆನಂದವಾಗಿ ಸಂತೋಷವಾಗಿ, ಒಂದು ಬೇಕು ಅನ್ನಲ್ಲ, ಒಂದು ಬೇಡ ಅನ್ನಲ್ಲ, ಒಂದು ಸಾಕು ಅನ್ನಂಗಿಲ್ಲ. ಆ ಲಿಂಗ ಹೆಂಗದ ಹಾಂಗ ಇರಬೇಕು. ಬೆಕ್ಕದ ನಡಿಲದು. ಲಿಂಗದ ಇರುವಿಕೆಯನ್ನ ನೋಡಿ ನೋಡಿ ನಾವು ಲಿಂಗವೇ ಆಗುವುದು. ಮುಂಜಾನೆ ಗೌರಮ್ಮ ತಾಯಿಯವರು ಹೇಳ್ತಾ ಇದ್ರು, ಏನಂತ, ರಾಮ ರಾಮ ಅಂತ ಜಪ ಮಾಡ್ತಾ ಮಾಡ್ತಾ ಶ್ರವಣದಾಗ ರಾಮ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಮನನದಾಗ ರಾಮನ ಜಪ ಮಾಡ್ತಿರ್ಬೇಕು, ನಿಧಿಧ್ಯಾಸನದಾಗ ತಾನೇ ರಾಮ ಆಗ್ಬೇಕು ಅಂತ ಹೇಳ್ತಿದ್ರು. ನಿಧಿಧ್ಯಾಸನಕ್ಕೆ ಹೋಯ್ತಂದ್ರೆ ತಾನೇ ರಾಮ ಆಗ್ಬೇಕು. ಹಂಗ ಇಲ್ಲಿ ಲಿಂಗ ಅಂದ್ರೆ ಏನು, ಶ್ರವಣ ಮಾಡಬೇಕು, ಗುರುವಿನಿಂದ ತಿಳ್ಕೋಬೇಕು, ಲಿಂಗದ ಧ್ಯಾನ ಮಾಡಬೇಕು, ಮುಂದೆ ನಿಧಿಧ್ಯಾಸನಕ್ಕೆ ಆದ್ಮೇಲೆ ತಾನೇ ಲಿಂಗ ಆಗಬೇಕು. 32 ಮಂದಿ ಕೂಡಿ 13 ವರ್ಷದ ಒಂದು ಬಾಲಕಿಗೆ ಅಲ್ಲಿ ರೇಪ್ ಮಾಡಿ ಕೊಲ್ಲಿಬಿಟ್ರು. ಅದಕ್ಕೇನಾರ ಲಿಂಗ ವಿರುದ್ಧ ಮಾಡ್ತೇನಲ್ಲಿ? ಲಿಂಗದಿಂದ ಏನಾರ ವಿರೋಧ ಆಯ್ತಾ? ಅಲ್ಲಿ ಏನು ಇದ್ರ ಅಂತ ಲೀಲೆ ಆಗಿರ್ತದ, ಅಂತದೊಂದು ಲೀಲೆ ಆಗಿರ್ತದ ಅಂತಂದ್ರ ಆ ಹೆಣ್ಣು ಮಗಳು ಈಗ 13 ವರ್ಷನ ಬಾಲಕಿ, ಮುಗ್ಧ ಬಾಲಕಿ ಇರ್ಬೋದು. ಹಿಂದಿನ ಅನಂತ ಜನ್ಮಗಳಲ್ಲಿ ಏನೇನು ಮಾಡಿ ಆ ಜನ್ಮ ಇಲ್ಲಿ ಬಂದಿರ್ತಂದ್ರ ಆ ಕರ್ಮ ಭೋಗ. ಆ ಕರ್ಮ ಈ ಜನ್ಮದಾಗ ಅದು ಭೋಗಿಸೋದು ಪ್ರಾರಬ್ಧದಾಗ ಬರೆದಿರ್ತದ. ಕರ್ಮ ಸಿದ್ಧಾಂತ ಎಂತ ಹಿಂಸೆ ಅದು. ಯಾವ ಹಿಂದನೂ ಆಗಿಲ್ಲ ಅಂತ ಸಮಸ್ಯೆ, ಮುಂದನೂ ಆಗಲ್ಲ ಅನ್ನಿಸ್ತದ. ಅಂತ ಸಮಸ್ಯೆ ಮಾಡಿ ಕೊಲ್ಲಾರದಕ್ಕೆ. ಬರೀ ಸಣ್ಣ ಕೂಸದು 13 ವರ್ಷದಿಂದ ಏನ್ ಮಣ್ಣು ಗೊತ್ತಿರ್ತದ ಅಂದ್ರ ಅದು ಅದೇ. ಮತ್ತ ಈಶ್ವರನ ಇದು ಇರ್ತದದು, ಕರ್ಮ ಭೋಗ. ಶರೀರ ಕೊಟ್ಟನ, ಆಯುಷ್ಯ ಕೊಟ್ಟನ, ಭೋಗ ಕೊಟ್ಟನ. ಆಕೆ ಆಯುಷ್ಯ 13 ವರ್ಷಕ್ಕೆ ಮುಗಿದದ. ಆ 13 ವರ್ಷನಾಗ ಏನು ಪ್ರಾರಬ್ಧ ಭೋಗಿಸ್ಬೇಕು, ಪ್ರಾರಬ್ಧ ಅದ. ಒಂದ್ ಶರೀರ ಕೊಟ್ಟನ. ನಮಗೀಗ ಅದು ಬಹಳ ಸೀರಿಯಸ್ ಮ್ಯಾಟರು. ಸಣ್ಣ ಹುಡುಗಿ, ಪುಟ್ಟ ಬಾಲಕಿ. ನಾವು ಈಗೇನು ಇದೇ ಜನ್ಮದಾಗ ಹುಟ್ಟಿ ಇದೇ ಫಸ್ಟ್ ಅಲ್ಲ ನಮದು. ಒಂದು ಸೆಕೆಂಡ್ ಬಾಗಿಲ ಮುಚ್ಚ. ನಾವು ಸಾಮಾಜಿಕವಾಗಿ ನಾವು ಈಗ ಪ್ರಸ್ತುತ ವಸ್ತುಸ್ಥಿತಿ ನೋಡಿ ಅನುಕಂಪ, ಭಯ, ದುಃಖ ಏನೆಲ್ಲ ಎಲ್ಲರಿಗೆ ಅದಂಗ ನಮಗ ಆತಿರ್ತದ. ಅದನ್ನ ಸೈದ್ಧಾಂತಿಕವಾಗಿ ಆಲೋಚನೆ ಮಾಡಿದಾಗ ಅಲ್ಲಿ ಅದು ಎಷ್ಟು ಘೋರ ಕರ್ಮ ಮಾಡಿ ಬಂದಿರ್ಬೇಕು ಹಿಂದಿನ ಜನ್ಮದಾಗ. ಈ ಜನ್ಮದಾಗ ಏನೂ ಮಾಡಿಲ್ಲ. ಹಿಂದಿನ ಜನ್ಮದಾಗ ಧೃತರಾಷ್ಟ್ರ ಒಂದು 100 ಮಕ್ಕಳು ಹಡದ 100 ಮಕ್ಕಳವನ್ನ ಕಣ್ಣೆದ್ರೆ ಸಾಯ್ಬೇಕಾದ್ರೆ ಅದು ಎಷ್ಟು ಹಿಂಸೆ ಅನುಭವಿಸ್ಬೇಕು ಗೊತ್ತಾ ಅದು. ಧೃತರಾಷ್ಟ್ರ ಒಂದು ಮಗ ಸತ್ತರೆ ಎಷ್ಟು ತ್ರಾಸ ಆಗ್ತದ, ಅಂತದ್ 101 ಮಕ್ಕಳು ಸತ್ತದ್ದು ದುಃಖ ಅನುಭವಿಸ್ಬೇಕಲ್ಲ ಅವ. ಅದೆಂತ ಸಮಸ್ಯೆ. ಅವನು ಅನುಭವಿಸಿದಷ್ಟು ದುಃಖ ಯಾರು ಅನುಭವಿಸಿಲ್ಲ ಅನ್ನಿಸ್ತು. ಮತ್ತ ಅವನು ಭಯಂಕರ ಪುತ್ರ ವ್ಯಾಮೋಹ ಅವನಿಗೆ. ನಮ್ಮವ್ರು ಏನ್ ಮಾಡ್ಲಕತ್ತಾರ, ಪಾಂಡವ್ರು ಏನ್ ಮಾಡ್ಲಕತ್ತಾರ ಅಂತ ಕೇಳ್ತಾನವ. ಎದ್ರಾಗ ಅವನ್ ಯಾರು ಕುಂತು ಹೇಳ್ತಿರ್ತಾನಲ್ಲ ಕತಿ, ಅವನ್ ಬಗ್ಲ ಕೂತು. ಅವನ ಹೆಸರೇನ್ರಿ ಕತಿ ಹೇಳವನು? ಅಲ್ಲಿ ಸಂಜಯ ಕುಂತು ಹೇಳ್ತಿರ್ತಾನ. ಅಲ್ಲಿ ಏನ್ ನಡೆದದ, ಅವನಿಗೆ ಇಲ್ಲೇ ಧೃತರಾಷ್ಟ್ರನ ಬಗ್ಲ ಕೂತು ಅಲ್ಲಿದ ದೃಶ್ಯ ನೋಡಿ ಹೇಳಂತದ್ ಒಂದು ವಿದ್ಯೆ ಇರ್ತದ ಅವನ್ ಬಲ್ಲಿ.
ಸಂಜಯನ ವಿದ್ಯೆ ಒಬ್ರು ತಲೆ ಕೆಡಿಸ್ಕೊಳಕ್ಕೆ ತಯಾರಿಲ್ಲ. ಅವ ಸಂಜಯನ ಬಲ್ಲಿ ಏನ್ ವಿದ್ಯೆ ಇತ್ತು ಆ ವಿದ್ಯೆ ನಾವು ಕಲ್ತೆವು ಅಂತಂದ್ರ ನಾವು ಸಹಿತ ಇಲ್ಲಿ ಕುಂತಲ್ಲೇ ಅಮೆರಿಕಾದಾಗ ಏನ್ ನಡೆದ ನೋಡಿ ಹೇಳಕ್ ಬರ್ತದ. ಅಂತ ವಿದ್ಯೆ ಡೆವಲಪ್ ಮಾಡ್ಕೋಬೇಕನ್ನೋದು ತಲೆಯಾಗಿಲ್ಲ. ಈಗ ಸಣ್ಣದೇನದು ಸಂಜಯನ ವಿದ್ಯೆ. ಒಬ್ಬ ಕುರುಡ ರಾಜನ ಬಗ್ಲ ಕೂತಾನ, ಧೃತರಾಷ್ಟ್ರನ ಬಗ್ಲ ಕೂತಾನ. ಇಡೀ ಮಹಾಭಾರತ ಯುದ್ಧ 18 ಅಕ್ಷೋಹಿಣಿ ಸೈನ್ಯಗಳ ಮಧ್ಯೆ ಏನೇನು ನಡೆದದ ಇಲ್ಲಿ ಕೂತ್ ಅಲ್ಲಿ ಹೇಳ್ತಾನಂದ್ರ ಸಂಜಯನ ವಿದ್ಯೆ ಏನು ಸಣ್ಣದೇನ್ರಿ? ಮತ್ತ ಅವು ಯಾವ ದೊಡ್ಡ ಮಾಡಿ ಹೇಳಂಗೇ ಇಲ್ಲ. ಬರೇ ದುರ್ಯೋಧನ, ಧರ್ಮರಾಯ, ದ್ರೌಪದಿ ಬರೀ ಇವೆ. ಅದ್ರೊಳಗಿದ್ದದ್ದು ಕಥೆ ಹೇಳ್ತಾರೆ ಹೊರತು ಅಲ್ಲಿರೋ ವಿದ್ಯೆ ಜ್ಞಾನದ ಕಡೆ ಲಕ್ಷ್ಯ ಕೊಡ್ಬೇಕು. ಸಂಜಯನ ಜ್ಞಾನ ಏನಿತ್ತು, ಅದು ಹೆಂಗ್ ಅವ ಕಲ್ತಿದ್ದ, ಅದು ಹೆಂಗ್ ಪಡ್ಕೊಂಡಿದ್ದ, ಅದು ಸಿದ್ಧಿ ಮಾಡ್ಕೊಂಡಿದ್ದ, ಏನ್ ಸಾಧನೆ ಮಾಡಿದ್ದ, ಇದ್ರ ಬಗ್ಗೆ ಒಂದು ಪುಟಗೋಸಿಗೆರೆ ನೆನಪದ, ಒಂದು ಪುಟಗೋಸಿಗೆರೆ ಒಂದು ಪ್ರಯತ್ನ ಮಾಡ್ಬೇಕನ್ನೋದ. ಇದ್ರಾಗ ಜ್ಞಾನದ ಸಾಧನೆನೇ ಇಲ್ಲ. ನಮಗ ಅಂತದ್ ಅದು ಬೇಕಾಗಿದೆ. ನಮಗ ಆ ಸಂಜಯನ ಜ್ಞಾನ ಹೆಂಗ್ ಮಾಡ್ಕೊಂಡ ಅದ್ರ ಬಗ್ಗೆ ನಮಗ್ ಕ್ಯೂರಿಯಾಸಿಟಿ ಇರ್ತದ. ಅದಕ್ಕೆ ತಕ್ಕಂತೆ ಹೇಳೋರಿಲ್ಲ, ಕೇಳೋರಿಲ್ಲ, ಶಾಸ್ತ್ರ ಇಲ್ಲ, ಏನೂ ಸುಮ್ ಕೂತೀವಿ ಹೊಟ್ಟೆ. ಹೇಳೋರ್ ಕೂತ್ರ ಅಂತಂದ್ರ ಈಗ ಟಿವಿ ನೋಡ್ಲಕತ್ತಿರಿಲ್ಲ, ಎಲ್ಲೇ ನಡೆದ ವಿಷಯ. ಈಗ ಟಿವಿ ಇರ್ಲಾರ್ದೆ ಅವ ಸ್ವಂತ ತನ್ನೊಳಗೆ ತಾನು ಹೇಳ್ತಿರ್ತಾನ. ಟಿವಿ ಇರ್ಲಾರ್ದೆ ಈಗ ಟಿವಿಯಾಗ ನೋಡ್ತೀವಿ ನಾವೀಗ. ಅವ ತಾನೇ ಟಿವಿ ಇದ್ದಂಗೆ. ಈಗ ಸಂಜಯನೇ ಟಿವಿ. ಅವನಿಗೆ ಕೇಳ್ತಾನ ಧೃತರಾಷ್ಟ್ರ, ಪ್ರಶ್ನೆ ಮಾಡ್ತಾನ, ನಮ್ಮವರು ಏನ್ ಮಾಡ್ಲಕತ್ತಾರ ಮತ್ತ ಪಾಂಡವ್ರು ಏನ್ ಮಾಡ್ಲಕತ್ತಾರ ಅಂತೇಳಿ ನಾವ್ ಏನ್ ಪ್ರಶ್ನೆ ಕೇಳ್ತಾನ. ನಮ್ಮವ್ರು ಪಾಂಡವರು ಅವ್ರ ತಮ್ಮನ ಮಕ್ಕಳಲ್ಲ. ಇವು ಹುಡುಗರು ಏನಪ್ಪಾ ಜಗಳ ಮಾಡ್ಕೊಂಡವ, ಅಣ್ಣತಂದೇರೆಲ್ಲ ಒಂದೇ ಮನ್ಯಾಗಿರವು ಅಂತನ್ನೋದು ಹೆಂಗಿರ್ತದ. ಅದು ಬಿಟ್ಟಕ್ಕೆ ನಮ್ಮವರು ಅಂತಂದ್ರ ಅವ ಅಂತ ಪುತ್ರ ವ್ಯಾಮೋಹಿಗೆ ಎಷ್ಟು ಪೆಟ್ಟ ನಮ್ಮವರು ಅಂತ ಅಭಿಮಾನ ಪಟ್ಟು ಪಾಂಡವ್ರಿಗೆ ಏನಾರೇ ಆದ್ರೆ ಗಪ್ ಇರ್ತಿದ್ದ, ಅವ್ರ ಕೌರವ್ರಿಗೆ ಏನಾರೇ ಆದ್ರೆ ಗೊಳು ಅಂತ ಹೇಳ್ತಿದ್ ನಾವು. ಎಲ್ಲ ವಿಚಿತ್ರ ಸನ್ನಿವೇಶಗಳು. ಅದಕ್ಕ ಅಲ್ಲಿ ಲಿಂಗ ಹೆಂಗದಂತಂದ್ರ ಎಂತ ಸನ್ನಿವೇಶಗಳು ಬಂದಾಗೂ ಸಹಿತ ಅದು ಹೊಟ್ಟೆಗೆ ಹಾಕೊಂಡು ಹೋಗಂತ ಕೆಲಸ. ಎಂತದ ಅದಕ್ಕೆ ದೊಡ್ಡ ಕೆಪಾಸಿಟಿ. ಅದು ಲಿಂಗದ ಕೆಪಾಸಿಟಿ. ಇವೆಲ್ಲ ವಿಚಾರ ಮಾಡಿ ಎತ್ತರದಲ್ಲಿ ನಿಂತು ನೋಡಿ ವಿಚಾರ ಮಾಡಿ ಆಡೋ ಮಾತುಗಳು. ಸುಮ್ಮನೆ ಈಗ ಕಣ್ಣೆದ್ರೆ ಏನ್ ಕಾಣ್ತದ ಅದನ್ನೇ ಮಾತಾಡಿದ್ರಲ್ಲ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿದಾಗ ಅಲ್ಲಿ ಏನು ನಡಿಬೇಕು ಅದೇ ನಡೀತಿರ್ತದ. ಅವರವರ ಜೀವನದಾಗ ಏನ್ ನಡಿಬೇಕು ಅದೇ ನಡೆದಿರ್ತದೆ. ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ, ಸುಮ್ಮಿರ್ಬೇಕಷ್ಟೇ. ಆಯ್ತಪ್ಪ ಅನ್ಬೇಕಷ್ಟೆ. ಅದಕ್ಕೇನಾಯ್ತು, ವ್ಯಸನಗಳು ಆಗಿ ಏನಾಗಬಾರ್ದು, ದುಃಖ ಭಯ ಚಿಂತೆ ಆದ್ರೆ ವ್ಯಸನದಾಗ ಅದೀವಿ. ಅದು ಬಂಧು ಬಳಗದ ಸಾಧನೆ ಇರ್ಬೋದು, ಮತ್ತೆ ಆಧ್ಯಾತ್ಮ ಸಾಧನೆ ಇರ್ಬೋದು. ಅದು ಕೊನೆಯ ರಿಸಲ್ಟ್ ಆನಂದ ಆಗ್ಬೇಕು. ಕೊನೆಗೆ ಆನಂದ ಆಯ್ತು ಅಂತಂದ್ರ ಅದು ನಮ್ಮ ಸಾಧನೆ ಚಲೋ ದಾರೆ ನಡೆದದ. ಭಯ ದುಃಖ ಚಿಂತೆ ಅಸಾರ್ಥಕತೆ ಅನ್ಯಾಯ ಆಲಕತ್ತದಂತಂದ್ರೆ ಅದು ನಮ್ಮ ಸಾಧನೆಯ ದಾರಿ ಸರಿ ನಡೆದಿಲ್ಲ ಅಂತಷ್ಟೇ. ಲೋಪ ಆಗಬಾರ್ದು, ಯಾವಾಗನ್ನು ಎಲ್ಲಿ ಲೋಪ ಆಗಬಾರ್ದು. ಇಲ್ಲದೀವಿ ಅಂತಂದ್ರೆ ಎಲ್ಲಾ ಕಡೆ ಇದ್ದೀವಿ, ಎಲ್ಲದರ ಬಗ್ಗೆ ಚಿಂತೆ ಮಾಡಂಗಿರ್ಬೇಕು. ಎಲ್ಲದ್ರ ಬಗ್ಗೆ ನಮ್ಮೊಳಗೆ ಚಿಂತನೆ ನಡೆದಿರ್ಬೇಕು. ಎಲ್ಲಿ ಏನೇನ್ ನಡೆದಂದ್ರೂ ಅದ್ರ ಬಗ್ಗೆ ಏನು ಎಂತು ಎಲ್ಲದಕ್ಕೂ ನಾವು ಟಚ್ ಕೊಡೋ ಮಟ್ಟಿಗೆ ನಮ್ಮೊಳಗ ವಿಶಾಲ ಹೃದಯ ಬರಬೇಕು. ರಾತ್ರಿ 1 ಗಂಟೆ ಸುಮಾರಿಗೆ ಸ್ವಾಮಿ ವಿವೇಕಾನಂದ ಎದ್ದು ಒಂದೇ ಸಾವನ್ ಈ ಕಡಿದ ಆ ಕಡಿ, ಆ ಕಡಿದ ಈ ಕಡಿ, ಒಂದೇ ಸಾವನು ಪೆಟ್ಟು ಬಿದ್ದ ಹುಲಿ ತಿರುಗದಂಗೆ ತಿರುಗಲಕತ್ತಿ ಬಿಟ್ಟನಂತ. ಎತ್ತರದ ಆಳು ಅಜಾನುಬಾವು ಮಕ್ಕೊಂಡವ್ರಿಗೆಲ್ಲ ಡಿಸ್ಟರ್ಬ್ ಆಗ್ಲಕತ್ತವ. ಎಲ್ಲಿ ಯಾಕ ಮಕ್ಕೋ, ಯಾಕೆ ಹಂಗ್ಯಾಕ್ ಮಾಡ್ತಿ ಮಕ್ಕೋ ಅಂತ ಸುತ್ತಮುತ್ತಿನವ್ರು ಅವನ ಮಿತ್ರರು ಕರೀಲಕತ್ತಾರ. ಇಲ್ಲಪ್ಪ, ಭಯಂಕರ ಚೀತ್ಕಾರ, ಭಯಂಕರ ದುಃಖ, ಭಯಂಕರ ಶಬ್ದ, ಏನೋ ಒಂದು ನಡೆದದ ಈ ಭೂಮಿ ಮೇಲ.
ಏನೋ ಒಂದು ನಡೆದದ, ಬಹಳಷ್ಟು ಜೀವಿಗಳಿಗೆ ಪ್ರಾಣ ಹಾನಿಯಾಗ್ಯದ, ಬಹಳ ಗಾಯಗಳಾಗ್ಲಕತ್ತವ, ಏನಂತ ನನಗೆ ಸ್ಪಷ್ಟವಾಗಿ ತಿಳಿಯವಲ್ದು ಅಂಥೇಳಿ ವಿಚಾರ ಮಾಡಿ ಸ್ವಲ್ಪ ಏನೋ ಜಂಪ್ ಬಂತು, ಮಲ್ಕೊಂಡ. ಅಮೆರಿಕಾದೊಳಗ ಏನು ದೃಶ್ಯ ನಡೆದದ ಅದು ಸ್ವಾಮಿ ವಿವೇಕಾನಂದನ ಸ್ಮೃತಿಯೊಳಗೆ ಬಂದ್ಬಿಡ್ತು. ಅಮೆರಿಕಾದಾಗ ಭೂಕಂಪ ಆಗ್ಬಿಟ್ಟದ. ಎಷ್ಟೋ ಮಂದಿ ಅಮೆರಿಕಾದಾಗ ಸ್ವಾಮಿ ವಿವೇಕಾನಂದರ ಭಕ್ತರು ಭೂಗತರಾಗಿ ಹೋಗ್ಬಿಟ್ಟಿದ್ರು. ಅವರೆಲ್ಲರೂ ಗುರುಗಳನ್ನು ನೆನೆಸ್ಲಕತ್ತಿದ್ರು. ಗುರುಗಳನ್ನು ನೆನೆಸೋ ಸಮಯದಲ್ಲಿ ಏನಾಯ್ತು, ಇವರಿಗೆ ಅದು ಕನೆಕ್ಷನ್ ಸಿಗ್ಲಕತ್ತಿತ್ತು. ನಮ್ಮ ಶಿಷ್ಯರು ನಮಗೆ ನೆನೆಸ್ಲಕತ್ತಾರ, ಅವ್ರಿಗೆ ಏನು ಮಾಡ್ಲಿ ಏನು ಬಿಡ್ಲಿ. ಬಸವಣ್ಣವ್ರ ಕಾಲದಾಗನು ಆಗ್ಯದ ಇಲ್ಲ ಇಂಥದ್ದು? ಏನಾಗ್ಯದ? ಬಸವಣ್ಣವ್ರ ಕಾಲದೊಳಗೂ ಈ ಪ್ರಳಯ ಆಗುವಂತಾವು ಇವು ಆಗುವಂತಾವು ಅಂದ್ರೆ ಶರಣರ ಹತ್ಯೆ ಅಲ್ಲ. ಈಗ ಇವೇನಂದ್ರ ಅದು ಆಯ್ತು. ಈಗೇನು ಬಿಜ್ಜಳ ಮಹಾರಾಜ ಒಂದು ಗಂಭೀರವಾದ ವಿಷಯವನ್ನು ಕುರಿತು ಚರ್ಚೆ ಮಾಡ್ತಿದ್ನ. ಚರ್ಚೆ ಮಾಡಾಗ ಎಲ್ಲರೂ ತಲೆ ಕೆಡಿಸ್ಕೊಂಡು ಏನ್ ಮಾಡಿದ್ರು, ಬಹಳ ಡಿಸ್ಕಷನ್ ನಡೆದಿತ್ತು. ಒಮ್ಮಿದೊಮ್ಮಿಗೆ ಬಸವಣ್ಣವ್ರು ಎದ್ದು ನಿಂತು ಎರಡು ಕೈ ಹಿಂಗ ಮ್ಯಾಲ ಹಿಡಿದ್ರು. ಒಮ್ಮಿದೊಮ್ಮಿಗೆ ಏನಾಯ್ತು ಬಸವಣ್ಣ ಅಂತಂದ್ರು. ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಲಕತ್ತಿದ ಬಸವಣ್ಣವ್ರು. ಏನಾಯ್ತು? ಅಲ್ಲಿ ಒಂದು ಬಡ ಮುದುಕಿ ತಲೆ ಮೇಲ ಅದೇನೋ ಹಾಲಿಟ್ಕೊಂಡು ಏನೋ ಮಾರ್ಲಕ್ ಹೋಗ್ಲಕತ್ತಿದ್ದಳತ್ತ. ಆಗಿನ ಕಾಲದಾಗ ಪಾತ್ರೆಗಳು ಇದ್ದಿದ್ದಿಲ್ಲ, ಗಡಿಗೆನೇ ಇತ್ತು ಪಾಪ. ಆ ಗಡಿಗೆ ಬಿದ್ದು ಇನ್ನೇನು ಗಡಿಗೆ ಹೊಡಿತದ, ಕಾಲ್ ಜಾರಿ ಮುದುಕಿ ಬೀಳಕತ್ತಳ. ಬೀಳೋ ಟೈಮ್ನಾಗ ಆಕಿ ಬಾಯಿಲೆ ಬಸವ ಬಸವ ಅಂತ ಬಂದ್ಬಿಡ್ತು ಬಾಯಿಲೆ ಗಾವಕ್ಕ. ಬಸವ ಬಸವ ಅಂದ ಕೂಡ್ಲೇನೆ ಏನಾಯ್ತು, ಅದು ಬಸವಣ್ಣವ್ರಿಗೆ ಕೇಳಿಸಿಬಿಡ್ತು. ಬಸವಣ್ಣವ್ರಿಗೆ ಕೇಳಿಸಿದ ಕೂಡ್ಲೇನೆ ಇವ್ರೇನ್ ಮಾಡಿಬಿಟ್ರು, ಎದ್ದು ನಿಂತ ಆ ಗಡಿಗೆ ಹಿಡಿದ್ರು. ಎಲ್ಲಿ ನಿಂತ ಹಿಡಿದ್ರು? ಇಲ್ಲೇ ನಿಂತ ಆ ಗಡಿಗೆ ಹಿಡಿದ್ರು, ಬೀಳಾರ್ದಂಗ. ಆ ಮುದುಕಿ ಬೀಳಾರ್ದಂಗ, ಆ ಗಡಿಗೆ ಬೀಳಾರ್ದಂಗ ಆ ಥರ ಆದ್ರು. ಆಕಿ ಬಸವ ಬಸವ ಅಂದ ಕೂಡ್ಲೇನೆ ಕಾಲು ಜಾರಿ ಬೀಳಕ್ಕಿ ಯಾರೋ ಹಿಡಿದು ನಿಂದಿರ್ಸ್ದಂಗ ಆಯ್ತು. ಯಾರೋ ಹಿಡಿದು ನಿಂದಿರ್ಸ್ದಂಗ ಆಯ್ತು. ಇಲ್ಲಿ ಕಲ್ಯಾಣದ ಇದ್ರೊಳಗೆ ಬಿಜ್ಜಳ ಮಹಾರಾಜನ ಸಭೆ ಒಳಗೆ ಬಸವಣ್ಣವ್ರು ಇದ್ದು ಅವಳಿಗೆ ಜಾರಿ ಬೀಳಾರ್ದಂಗ ಆಕಿ ಗಡಿಗೆ ರಕ್ಷಣೆ ಮಾಡಿದ್ರು. ಇದು ವಿದ್ಯೆ ಅಲ್ಲ ಅನ್ನೋದು ಮಾಡಿದ್ರು. ಬಸವಣ್ಣವ್ರ ಅಂತೇಳಿ ಪವಾಡ್ ಮಾಡ್ಯಾರ ಅಂತೇಳಕ್ಕೆ ಆ ಬಸವಣ್ಣಗೆ ಹೊಗಳಕೋತಾದ್ರು. ನಾವು ಅಂಥದ್ದು ವಿದ್ಯೆ ಅದು ಹೆಂಗ್ ಬಸವಣ್ಣವರಿಗೆ ಕೈವಶ ಆಗಿತ್ತು ಅಂತ ಮಂತ್ರ ಪುರುಷ ಬಸವ. ಇವತ್ತಿಗೆ ಸಹಿತ ಎಲ್ಲರ ಮನೆ ಒಳಗೆ ಬಸವ ಬಸವ ಅಂತ ಹೆಸರಿಟ್ಟು ಬಸವಣ್ಣನ ಹೆಸರು ಕರೀತಾರೆ. ಸುಮ್ಮನೆ ಕರೀತಾರನ್ರಿ ಎಲ್ಲರೂ? ಅಂತ ವಿಶೇಷತೆ ಇದ್ರೆ ಕರೀತಾರೆ. ಒಂದಿಸ್ ಮಂದಿ ಅವ್ರ ಹೆಸರ ಮೇಲೆ ಅಪಪ್ರಚಾರ ಮಾಡಿ ಅಲರ್ಜಿ ಆಗಂಗ್ ಮಾಡಿಬಿಟ್ಟಾರೆ. ಈಗ ಬಸವ ಅನ್ನೋದೇ ಬ್ಯಾಡಪ್ಪ, ಚೆಲ್ಲಿ ಕಿರಿಕಿರಿ ಅನ್ನಂಗೆ ಹಾಕಿ ಕೂತು ಇವರೆಲ್ಲ ಮಾಡೋ ಒಂದು ಹಗರಣಗಳ ಕಂಡು ಬ್ಯಾಸರ ಬಂದ್ಬಿಟ್ಟದು. ಬಸವಣ್ಣನ ಹೆಸರೇ ಬ್ಯಾಡ ಅಂತೇಳಿ ಬಸವಣ್ಣನ ವಿರೋಧಿಗಳು ತಯಾರಾಗಕತ್ತಾರೆ. ಬಸವ ಪ್ರಚಾರಕರ ಕಾರಣನೇ ಬಸವ ವಿರೋಧಿಗಳು ತಯಾರಾಗಕತ್ತಾರೆ. ಅವ್ರು ಪ್ರಚಾರ ಮಾಡೋದು ನಿಂದಿರ್ಸಿದ್ರೆ ಅಂದ್ರೆ ಎಲ್ಲರ ಬಲ್ಲಿ ಬಸವಣ್ಣನ ಭಕ್ತಿ ಅದೇನೆ ಅದು. ಅಪಪ್ರಚಾರ ಮಾಡಕತ್ತಾರ. ಸುಮ್ನೆ ಇಲ್ಲದ್ದು ಗೊಳ್ಳ ಸುಳ್ಳ ಪ್ರಚಾರ ಮಾಡಿಕೆ ಬಸವಣ್ಣ ಹೇಳೇನ ಅಂತ ಹೇಳಕ್ಕೆ ತಮ್ಮ ಸಿದ್ಧಾಂತಗಳು ಬಸವಣ್ಣನ ಹೆಸರು ಮೇಲೆ ಹೇಳಿ ಜನರ ತಲೆ ಕೆಡಿಸಿ ಜನರು ಸಂಪ್ರದಾಯವಾದಿಗಳು ಎದಕ್ ಬಿಡ್ಲಕ್ ಹೋಗ್ತಾರ. ಅವ್ರ ಸಂಪ್ರದಾಯ ತಾವು ಪಾಲಿಸ್ತಾರ, ಬಸವಣ್ಣನ ಹೆಸರು ಹೇಳ್ತಾರ. ಹೀಗಾಗಿ ಬಸವ ತತ್ವದ ವಿರೋಧಿಗಳು ಯಾಕೆ ತಯಾರಾಗಲಕತ್ತಾರ ಅಂದ್ರೆ ಬಸವ ಪ್ರಚಾರಕರು ಮಾಡುವ ಅಪಪ್ರಚಾರದ ಕಾರಣನೇ ಅಲರ್ಜಿ ಬರ್ಲಕತ್ತು. ಅದಕ್ಕೆ ವ್ಯಸನ ಆಗಬಾರ್ದು. ನಮ್ಮ ಮಾಡಿದ ಸಾಧನೆಯಿಂದ ಕೊನೆಗೆ ನಮಗ ದುಃಖ ಆಗ್ತಿತ್ತು, ಅನಾಥರ ಪ್ರಜ್ಞೆ ಆಗ್ತಿತ್ತು, ಕಷ್ಟ ಆಗ್ತಿತ್ತು, ನಷ್ಟ ಆಗ್ತಿತ್ತು ಅಂದ್ರೆ ಅದು ಸಾಧನೆ ಅಲ್ಲ, ಅದು ಬಾಧನೆ. ಇನ್ನ ಹೆಂಗೆ ಹೇಳ್ಬೇಕು? ಚಲೋ ಭಾಷೆದಾಗ ಹೇಳಿವಿ. ಈ ಕಡೆ ಆಧ್ಯಾತ್ಮ ಸಾಧನೆನೂ ಮಾಡ್ರಿ, ಆ ಕಡೆ ಏನದ ಬಂಧು ಬಳಗದ ಸಂಘಟನೆ ಹೊಂದ್ಕೊಂಡು ಚಂದ ಅವ್ರ ಸೇವೆ ಮಾಡ್ಕೊಂಡು ಇರ್ರಿ.
ಯಾರ್ದಾರೆ ಸೇವೆ ಮಾಡ್ಲಕ್ ಹೋಗ ನಮ್ಮನೆಗೆ ಮಾಡ್ಲಕ್ ಬೇಕಾದ ಸೇವೆ ಮಾಡ್ಕೊಂಡಿರೋದಪ್ಪ. ಮತ್ತ ನಿಮ್ಮ ಮನೆಯೊಳಗ ಇದ್ದು ನಿಮ್ಮ ಆ ಕೆಲಸದ ಜೊತೆಗೆ ಆಧ್ಯಾತ್ಮ ಸಾಧನೆ ಮಾಡ್ಲಕ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಅದೇನ್ ಮಾಡೇಬೇಕಂತ ಏನಿಲ್ಲ. ಅವರೆಲ್ಲರ ಸಂಗಡ ಪ್ರೀತಿಲಿಂತ ಇದ್ದದ್ದೇ ದೊಡ್ಡ ಸಾಧನೆ. ಅದೇ ಅಧ್ಯಾತ್ಮ. ಒಳಗ್ ಪ್ರೀತಿ ಸಾಧನೆನೇ ಇಲ್ಲ ಅಂತಂದ್ರೆ ತಗೊಂಡು ಏನ್ ಶಾಸ್ತ್ರ ಧ್ಯಾನ ತಗೊಂಡು ಏನ್ ಮಾಡ್ತೀರಿ? ಒಳಗ್ ಪ್ರೀತಿಗೆ ಒಂದು ಪ್ರಾಕ್ಟೀಸ್ ಇಲ್ಲ ಅಂದಾಗ ಯಾವ ಮಾಡ್ತೀರಿ ಆಧ್ಯಾತ್ಮ ಸಾಧನೆ? ಅದು ಸಾಧನೆನೇ ಅಲ್ಲ, ಅದು ಬಾಧನೆ. ಅದು ಎಷ್ಟಾಯ್ತು ಟೈಮು? 8 ಆಯ್ತಾ? ನಾವ್ ಏನ್ ಹಾಡ ಹಾಕ್ತಿವಿ ಇವು ಯೂಟ್ಯೂಬ್ನಾಗ ಇರ್ತಾವ. ಫಸ್ಟ್ ಇಂದ ಒಂದು ಸಾಲ್ ಬರ್ಕೊಂಡ್ ಇಟ್ಕೋಬೇಕು ನೀವು. ಆಮೇಲೆ ಯೂಟ್ಯೂಬ್ನಾಗ ಹೊಡೆದ್ರಿ ಅಂತಂದ್ರೆ ಅದು ಬಂದ್ಬಿಡ್ತಾವ. ಫಸ್ಟ್ ಇನ್ ಸಾಲು ಒಂದ್ ಕಡೆ ಬರ್ದು ಇಟ್ಕೋರಿ. ಅದೇ ಹಾಡ ಮತ್ತೆ ಕೇಳ್ಬೇಕಂದ್ರೆ ಯೂಟ್ಯೂಬ್ನಾಗ ಇರ್ತಾವ. ಫಸ್ಟ್ ಇನ್ ಸಾಲ್ ಬರ್ದು ಇಟ್ಕೊಂಡು ಆಮೇಲೆ ಯೂಟ್ಯೂಬ್ನಾಗ ಹೋಗಿ ಸರ್ಚ್ ಮಾಡಿದ್ರೆ ಸಿಗ್ತಾವ ತತ್ವ ಪದಗಳು.
ಹೆಂಗದ್ರಿ ಹಾಡ? ಏನು ಏನ್ರಿ? ಹಿಂಗಾಯ್ತು. ಪಾಠ ಇವತ್ತ 8 ಆಯ್ತು. ಸ್ಥಗಿತಗೊಳಿಸೋಣ. ಗೊಳಿಸಿ ನಾಳೆ ಕಂಟಿನ್ಯೂ ಮಾಡೋಣ. ಇವತ್ತು ಸಾಯಂಕಾಲ ಯಾರ್ದು ಸಂಗೀತ ಅನ್ರಿ? ನಿಮ್ದು? ನಮ್ದು ಆಯ್ತು, ನೋ ಪ್ರಾಬ್ಲಮ್. ಮಧ್ಯಾಹ್ನ ಭಗವದ್ಗೀತೆ, ಸಾಯಂಕಾಲ ಸಂಗೀತ ಕ್ಲಾಸ್ ಅಟೆಂಡ್ ಆರಿ, ಸಂಗೀತ ಕಲೀರಿ, ಹಾಡ್ಲಕ್ ಕಲೀರಿ. ಚಂದ ಹಾಡಂತವ್ರು ಪ್ರಭಾ ಇನಾಮದಾರ್ ಬರ್ಲಕತ್ತಾರ್ರಿ? ಬರ್ತಾರ ನೋಡ್ರಿ, ಅಂತ ಪುಣ್ಯದ ಕೆಲಸ ನೋಡೋದು. ನಾಳೆ ವಿಚಾರ ಸಾಗರ ತಗೊಳ್ಳೋಣ. ಎಷ್ಟು 7ಕ್ಕೆ ಮುಗಿಸ್ತೀರಲ್ಲ ನೀವು ಯೋಗ? 6:30 ಮುಗಿತದಲ್ಲ? ಎಷ್ಟಕ್ಕೆ ಮುಗಿಸ್ತೀರಿ? ಏನ್ರಿ? ಆಯ್ತಾಯ್ತು. ಏನ್ರಿ ಬರಲ್ಲ ಅಂತ? ಆಯ್ತು ಆಯ್ತು. ಹಾ ನಡೀರಿ. ಯಾರಿದ್ದವ್ರ? ನೀವು ಎಷ್ಟಕ್ಕೆ ಯೋಗ ಮುಗಿಸಿ ನಮಗ್ ಕೊಡ್ತೀರಿ ಹೇಳ್ರಿ ನಾಳೆಗೆ? ವಿಚಾರ ಸಾಗರ ಅದೇ 6:30 ಮುಗಿಸ್ರಿ. ನೀವೇನು 7 ತನಕ ಮಾಡ್ತೀರಿ ಅಂದ್ರೆ 7ಕ್ಕೆ ಬರ್ತೀನಿ. 6:30 ಮುಗಿಸ್ತೀರಿ ಅಂದ್ರೆ 6:30. ನೀವು ನಿಮ್ದು ಏನು ಸಂಡೇ ಪ್ರೋಗ್ರಾಮ್ ಕರೆಕ್ಟ್ ಹೇಳಿದ್ರೆ ನಾನು ಅದಕ್ಕೆ ಸೆಟ್ ಆಗಿ ಬರ್ತೀನಿ. 7ಕ್ಕೆ ಬರ್ಲ? ಮತ್ತ ಅವ್ರು ಬರಂಗಿಲ್ಲ ಅಂತಾರ ಹೇಳಕತ್ತಾರಲ್ಲ ಇವ್ರು. ಯಾರು? ನೋಡ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.